ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಕಳೆದ ಒಂದು 14-15 ವರ್ಷದ ಹಿಂದೆ ಉದ್ಯಮ ರಂಗಕ್ಕೆ ಕಾಲಿಟ್ಟು, ಅದರಲ್ಲೂ ಕೂಡ ಕ್ಯಾಶೋ ಉದ್ಯಮಕ್ಕೆ ಕಾಲಿಟ್ಟು ಕಳೆದ 14 ವರ್ಷಗಳಿಂದ ನಿರಂತರವಾಗಿ ಯಶಸ್ಸಿನಲ್ಲಿ ಮುನ್ನುಗ್ತಿರುವಂತವರು, ಹಾಗೆ ಕರಾವಳಿ ಭಾಗದಲ್ಲಿ ಹಲವಾರು ಜನರಿಗೆ ಉದ್ಯೋಗವನ್ನು ಕೂಡ ನೀಡಿದಂತಹ ವ್ಯಕ್ತಿ. 3,000ಕ್ಕೂ ಅಧಿಕ ಜನ ಇವರ ಬಳಿ ಉದ್ಯೋಗವನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಹಲವಾರು ಸಾಮಾಜಿಕ ಸೇವೆಯನ್ನು ಕೂಡ ಮಾಡ್ತಿರುವಂತವರು. ಜೊತೆಯಲ್ಲಿಯೇ ಏಷ್ಯಾದಲ್ಲಿಯೇ ಅತ್ಯಂತ ಅಗ್ರಸ್ಥಾನದಲ್ಲಿರುವಂತಹ ಒಂದು ಸಂಸ್ಥೆ ಕೂಡ ಇವರದೇ. ನಾನಿವತ್ತು ಬಂದಿರುವಂತದ್ದು ಕೃಷ್ಣ ಪ್ರಸಾದ್ ಫೌಂಡೇಶನ್ ನ ಸಂಸ್ಥಾಪಕ ಅಧ್ಯಕ್ಷರು, ಕೃಷ್ಣ ಪ್ರಸಾದ್ ಕ್ಯಾಶೋರ್ನ ಮುಖ್ಯಸ್ಥರು, ಕೃಷ್ಣ ಪ್ರಸಾದ್ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ನ ಮುಖ್ಯಸ್ಥರು ಆಗಿರುವಂತಹ, ಹಾಗೆ ಏಷ್ಯಾದಲ್ಲಿಯೇ ನಂಬರ್ 1 ಕ್ಯಾಶೋದ ಸಂಸ್ಥಾಪಕ ಆಗಿರುವಂತಹ ಶ್ರೀಯುತ ಸಂಪತ್ ಶೆಟ್ಟಿ ಅವರ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಗುಡ್ ಸರ್, ಚೆನ್ನಾಗಿದ್ದೇನೆ. ಓಕೆ ಸರ್, ಮೊದಲನೇದಾಗಿ ನಾನು ಹಂತವಾಗಿ ತಗೊಳ್ತೀನಿ. ಮೊದಲು ನೀವು ಯಶಸ್ಸು ಕಂಡಿರುವಂತದ್ದು ಉದ್ಯಮದಲ್ಲಿ. ನಾನು ನೇರವಾಗಿ ಪ್ರಶ್ನೆಯನ್ನು ಕೇಳ್ತೇನೆ. ನೀವು ಈ ಒಂದು ಕ್ಯಾಶೋ ಉದ್ಯಮವನ್ನೇ ಪ್ರಾರಂಭ ಮಾಡಬೇಕಂತ ಒಂದು ಕಲ್ಪನೆ ಬಂದಿದೆ ಯಾಕೆ ನಿಮಗೆ? 2008ರಲ್ಲಿ ನನ್ನ ಎಜುಕೇಶನ್ ಕಂಪ್ಲೀಟ್ ಆಗಿದೆ, ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಅದಾದ ಮೇಲೆ ನಾನು ಜಾಬಿನ ಪ್ರಯುಕ್ತ ನಾನು ಬೇರೆ ಬೇರೆ ಕಂಪನಿಯಲ್ಲಿ ಕೆಲಸ ಮಾಡಿದೆ. ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇರುವಾಗ ನನಗೊಂದು ಇಂಡಸ್ಟ್ರಿ ಮಾಡ್ಬೇಕನ್ನುವಂತ ಕನಸು ಕಾಲೇಜ್ ಡೇಸ್ ಇಂದಾನೇ ಇತ್ತು. ಅದಕ್ಕೆ ಒಂದು ಅವಕಾಶ 2012ರಲ್ಲಿ ಹೊರಗೆ ಬಂತು. ಅವಾಗ ಒಂದು ಸಣ್ಣ ಸಂಸ್ಥೆಯಾಗಿ ಒಂದು 10-15 ಜನ ಕೆಲಸ ಮಾಡುವಂತ ಒಂದು ಚಿಕ್ಕ ಯೂನಿಟ್ ಆಗಿ ಕೃಷ್ಣ ಪ್ರಸಾದ್ ಕ್ಯಾಶೋನ ಆರಂಭ ಮಾಡಿದ್ವಿ. ಅದೇ ಸಂಸ್ಥೆ ನೆಕ್ಸ್ಟ್ ಬೇರೆ ಬೇರೆ ಅಪ್ ಡೌನ್ ಗಳನ್ನ ನೋಡ್ತಾ ಇವತ್ತು ಇಲ್ಲಿಗೆ ಬಂದು ನಿಂತಿದೆ ಸರ್. ಓಕೆ, ಅಂದ್ರೆ ಈಗ ಹಲವಾರು ನೀವೀಗ ಓದಿರುವಂತದ್ದು, ನೀವಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರುವಂತದ್ದು, ಬಂದಿರುವಂತದ್ದು ಕ್ಯಾಶೋ ಉದ್ಯಮಕ್ಕೆ. ಎರಡಕ್ಕೂ ಕೂಡ ಸಂಬಂಧನೇ ಇಲ್ಲ. ಯಾಕೆ ನೀವು ಕ್ಯಾಶೋ ಉದ್ಯಮನೇ ಆಯ್ಕೆ ಮಾಡ್ಕೊಳ್ಳೋದು, ಏನ್ ಕಾರಣ ಏನು? ಅಂದ್ರೆ ನಾವು ಮೂಲತಃ ಬಂದು ಇದೇ ಊರಿನವರು. ನಾವು ಆಕ್ಚುಲಿ ನಾವು ಚಿಕ್ಕಂದಿನಿಂದನೂ ಕೂಡ ಗೇರು ಬೀಜವನ್ನ ನೋಡಿ ಬೆಳೆದವರು. ನಾವು ಬಿಸ್ನೆಸ್ ಅಂತ ಬಂದಾಗ ನನಗೆ 2 ಆಯ್ಕೆಗಳಿತ್ತು. ಒಂದು ಗೇರು ಬೀಜ ಕಾರ್ಖಾನೆಯನ್ನ ಮಾಡುದು, ಯಾಕಂದ್ರೆ ಕೋಸ್ಟಲ್ ಅಲ್ಲಿ ತುಂಬಾ ನಡೀತಾ ಇರುವ ಇಂಡಸ್ಟ್ರಿಗಳಲ್ಲಿ ಗೇರು ಬೀಜ ಕೂಡ ಒಂದು ನಾನು ತುಂಬಾ ಚಿಕ್ಕಂದಿನ ನೋಡಿ ಬೆಳೆದವರು. ಇನ್ನೊಂದು ಕಾಂಟ್ರಾಕ್ಟ್ ಲೈನಿಗೆ ಹೋಗುದು ಅಂತ ಇತ್ತು. ಅಂತಿಮ ಆಯ್ಕೆ ನಂತರ ಗೇರು ಬೀಜನೇ ಆಗಿ ಕನ್ವರ್ಟ್ ಆಯ್ತು. ಅಲ್ಲಿಂದ ಆರಂಭವಾದಂತ ಜರ್ನಿ ಸುಮಾರು ಒಂದು 13-14 ವರ್ಷಗಳಲ್ಲಿ ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೇವೆ ಸರ್. ಓಕೆ, ಉದ್ಯಮ ಅಂತ ಪ್ರಾರಂಭ ಮಾಡಿದಾಗ ಪ್ರಾರಂಭಿಕ ಹಂತದಲ್ಲಿ ಹಲವಾರು ಏರುಬೀಳುಗಳನ್ನ ನೋಡ್ಬೇಕಾಗತ್ತೆ. ಈಗ ಪ್ರಾರಂಭಿಕ ಮುಳ್ಳಿನ ಹಾದಿ, ಕಲ್ಲು ಮುಳ್ಳಿನ ಹಾದಿ ಅಂತ ನಾವು ಹೇಳ್ತೇವೆ. ಅಂದ್ರೆ ಸ್ಟಾರ್ಟಿಂಗ್ ನೀವು ಒಂದು ಬಿಸ್ನೆಸ್ ಪ್ರಾರಂಭ ಮಾಡಿದಾಗ ಎಷ್ಟು ಕಠಿಣವಾಗಿತ್ತು? ಅವಾಗ ಆಸ್ ಎ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂತ ಒಬ್ಬ ಹುಡುಗ ನಾನು. ಮಿಡಲ್ ಕ್ಲಾಸ್ ಇಂದ ಬಂದಾಗ ಏನಾಗಿತ್ತು, ಎಲ್ರೂ ಫೇಸ್ ಮಾಡುವ ಹಾಗೆ ಫಿನಾನ್ಷಿಯಲ್ ಕಮಿಟ್ಮೆಂಟ್ಗಳು. ಅವಾಗ ನಮ್ಮ ತಂದೆಯ ಸ್ನೇಹಿತರು ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಇದ್ರು. ಅವ್ರು ಅವಾಗ ಸಿಟ್ಟಿಂಗ್ MLA ಆಗಿದ್ರು ಕುಂದಾಪುರ ಭಾಗದಲ್ಲಿ. ಅವರು ನನಗೆ ಕರೆದು 2 ಲಕ್ಷ ರೂಪಾಯಿ ಕೊಡ್ತಾರೆ. ಅಲ್ಲಿಂದ ಆರಂಭ ಆದಂತ, ಅದು ನನ್ನ ಮೂಲ ಬಂಡವಾಳ. ಅಲ್ಲಿಂದ ಆರಂಭವಾದಂತ ಜರ್ನಿ. ಅವಾಗ ವಿಜಯ ಬ್ಯಾಂಕ್ ಇತ್ತು, ಇವಾಗ ಬ್ಯಾಂಕ್ ಆಫ್ ಬರೋಡಾ ಆಗಿದೆ. ವಿಜಯ ಬ್ಯಾಂಕಿನವರು ನನಗೆ ಸಾಲ ಸೌಲಭ್ಯನ ಕೊಟ್ಟರು. 1 ಕೋಟಿ ರೂಪಾಯಿ ನನಗೆ ಓಡಿ ಕೊಟ್ಟಿದ್ರು. ಆ 1 ಕೋಟಿ ರೂಪಾಯಿ ಲೋನ್ ಇಟ್ಕೊಂಡು ನಾವು ಸಣ್ಣ ಮಟ್ಟದ ಗೇರು ಬೀಜವನ್ನ ಆರಂಭ ಮಾಡಿ ಹಂತವಾಗಿ ಬೆಳೀತಾ ಅದು ಕೂಡ ಏನಾಯ್ತು, 2014ರ ಹೊತ್ತಿಗೆ ಬರುವಾಗ ದೊಡ್ಡ ನಷ್ಟ ಬಂತು. ನಮ್ಗೆ ಫೀಲ್ಡ್ ಗೊತ್ತಿರ್ಲಿಲ್ಲ, ಬೇರೆ ಬೇರೆ ವಿಚಾರಗಳಿಂದಾಗಿ ನಾವು ಸುಮಾರು 1 ಕೋಟಿ ರೂಪಾಯಿನ ಕಳ್ಕೊಳ್ಳೋ ಪರಿಸ್ಥಿತಿ ಬಂತು. ಅವಾಗ ಪರಿಸ್ಥಿತಿಗಳು ಹೇಗಿದ್ವು ಅಂದ್ರೆ ಕಂಪ್ಲೀಟ್ ಫಿನಿಶ್ಡ್ ಅಂತ ಹೇಳೋ ಲೆಕ್ಕ. ಎಲ್ರು ಕೂಡ ಮಾತಾಡ್ಕೊಂಡ್ರು, ಅಂದ್ರೆ ಇನ್ನು ಅವನಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ತರದ ಒಂದು ವ್ಯವಸ್ಥೆಯಲ್ಲಿ, ಅಂದ್ರೆ ಅವಾಗೆಲ್ಲ ಪ್ರತಿ ಶನಿವಾರ ವರ್ಕರ್ ಸ್ಯಾಲ್ರಿ ಕೊಡ್ಬೇಕು. ಅವಾಗ ಒಂದು 50-60 ಸಾವಿರ ಸ್ಯಾಲ್ರಿ ಕೊಡುವ ದಿನಗಳದು. ಅಂದ್ರೆ ಹೆಚ್ಚು ಜನ ಇರಲಿಲ್ಲ, ಒಂದು 15-20 ಜನ ಇದ್ದಂತ ಒಂದು ಸಂಸ್ಥೆ. ಆ 60 ಸಾವಿರ ಸ್ಯಾಲ್ರಿ ಬೇಕಾದ್ರೂ ಗುರುವಾರದಿಂದ ನಮ್ಗೆ ಹಣನ ಸಾಲ ಮಾಡುವ ವ್ಯವಸ್ಥೆ. ಅಂದ್ರೆ ಆ 60 ಸಾವಿರ ಒಟ್ಟು ಮಾಡೋದು ಹೇಗೆ ಅಂತ ಫಿನಾನ್ಷಿಯಲಿ ಕ್ರೈಸಿಸ್ ತುಂಬಾ ಕಷ್ಟ ಇತ್ತು ಆ ಟೈಮ್ ಅಲ್ಲಿ. ಅಲ್ಲಿಂದ ಹಂತವಾಗಿ ಬಂದು 2015ರಲ್ಲಿ ಏನಾಗತ್ತೆ, KT ರೈ ಅಂತ ಒಬ್ರು ಜನರಲ್ ಮ್ಯಾನೇಜರ್ ಬರ್ತಾರೆ. ಅವರು ಸಿಂಡಿಕೇಟ್ ಬ್ಯಾಂಕಿನ ಜನರಲ್ ಮ್ಯಾನೇಜರ್. ಇಲ್ಲೇ ಒಂಡಾರಿನ ಮಾವಿನಕಟ್ಟೆ ಭಾಗದ ಒಂದು ATM ಇನಾಗ್ರೇಷನ್ ಬಂದಿರ್ತಾರೆ. ಅವ್ರನ್ನ ಆಕಸ್ಮಿಕವಾಗಿ ನಾನು ಭೇಟಿ ಆಗ್ತೇನೆ. ಭೇಟಿ ಆದಾಗ ಅವ್ರು ಕಾರ್ಡ್ ಕೊಟ್ಟು ನನ್ನ ಆಫೀಸಿಗೆ ಬಾ ಅಂದ್ರು. ಅವ್ರ ಆಫೀಸಿಗೆ ನಾನು ಹೋಗಿ ಸುಮಾರು 1 ಗಂಟೆ ನನ್ನ ಹತ್ರ ಡಿಸ್ಕಷನ್ ಮಾಡಿದ್ರು, ನಮ್ಮ ಪ್ರೊಸೆಸಿಂಗ್ ಗಳ ಬಗ್ಗೆ ಮಾಡಿ 1 ವಾರ ಬಿಟ್ಟು ಬರ್ಲಿಕ್ಕೆ ಹೇಳಿದ್ರು. 1 ವಾರ ಬಿಟ್ಟು ಹೋಗುವಾಗ ಅವ್ರ ಟೇಬಲ್ ಒಂದು ಸ್ಯಾಂಕ್ಷನ್ ಲೆಟರ್ ಇತ್ತು, ಸಿಂಡಿಕೇಟ್ ಬ್ಯಾಂಕಿನ ಸ್ಯಾಂಕ್ಷನ್ ಲೆಟರ್. ಅದರಲ್ಲಿ 5 ಕೋಟಿ ರೂಪಾಯಿ ಲೋನ್ ಇತ್ತು. ಅದು ನನ್ನ ಜೀವನದ ಮೊದಲ ಟರ್ನಿಂಗ್ ಪಾಯಿಂಟ್.
ಅಂದ್ರೆ ಅವ್ರು ಈಗ 5 ಕೋಟಿ ಹಣವನ್ನ ಕೊಡ್ತಾರಂದ್ರೆ ಅದು ಏನ್ ನಿಮ್ಮ ಒಂದು ಯಾವ ಒಂದು ಪರ್ಪಸ್ ಮೇಲೆ ನಿಮ್ಗೆ? ಅಂದ್ರೆ ನನ್ನ 3 ವರ್ಷದ ಬ್ಯಾಲೆನ್ಸ್ ಶೀಟ್ಗಳು ಜೊತೆಗೆ ನನ್ನ ಮುಂದಿನ ಯೋಜನೆಗಳು ಅದೆಲ್ಲವನ್ನ ತಿಳ್ಕೊಂಡು ಇಷ್ಟು ಲಿಮಿಟ್ ಕೊಟ್ರೆ ಅವ್ನು ಇಷ್ಟು ಪ್ರೊಡಕ್ಷನ್ ಮಾಡಿ ಅನ್ನೋಂತ ನಂಬಿಕೆ ಮೇಲೆ ಅವ್ರು ನನಗೆ ಕೊಟ್ಟಿದ್ರು. ಅವ್ರು ಅವತ್ತು ಕೇಳಿದ್ರು ಕೂಡ ನಿಮ್ ಯೋಜನೆಗಳೇನು, ನಾನು ಹೇಳಿದ್ದೆ ನನ್ಗೊಂದು 100 ಬ್ಯಾಗ್ ಪ್ರೊಸೆಸ್ ಮಾಡ್ಬೇಕಂತ ಆಸಕ್ತಿ ಇದೆ, ಅದಕ್ಕೆ ಎಷ್ಟು ಹಣ ಬೇಕಾಗತ್ತೆ, ನಂದೊಂದು ಪ್ರೊಜೆಕ್ಟೆಡ್ ಬ್ಯಾಲೆನ್ಸ್ ಶೀಟ್ ಅವ್ರಿಗೆ ಹೇಳಿದ್ದೆ. ಅದೇ ಬೇಸ್ ಅಲ್ಲಿ ಅವ್ರು 5 ಕೋಟಿ ಸ್ಯಾಂಕ್ಷನ್ ಕೊಡ್ತಾರೆ. ಆ 5 ಕೋಟಿನ ನಾನು ಏನ್ ತಗೊಂಡಿದ್ದ ಡೇ ಅಲ್ಲಿಂದ ಮತ್ತೆ ನನ್ನ ಜರ್ನಿ ಇನ್ನೊಂದು ದಿಕ್ಕಲ್ಲಿ ಹೋಗ್ಬಿಡುತ್ತೆ. ಅದು ನನ್ನ ಜೀವನದ ಮೊದಲ ಗೆಲುವು ಅಂತ ನಾನು ಹೇಳ್ಬೋದು ಸರ್. ಓಕೆ, ಅಂದ್ರೆ ಈಗ ನೀವು ಬಿಸ್ನೆಸ್ ನ ಪ್ರಾರಂಭ 2012ರಲ್ಲಿ ಪ್ರಾರಂಭ ಮಾಡಿದಾಗ ಅದು ನಿಮ್ ನಿರೀಕ್ಷೆ ಇತ್ತ, ಇಂದು ಇಷ್ಟು ದೊಡ್ಡ ಇಂಡಸ್ಟ್ರಿ ಆಗತ್ತೆ, ಇಷ್ಟು ಜನ ಕೆಲಸ ಕೊಡ್ತೀರಾ, ಅದು ಏನಾದ್ರೂ ಒಂದು ಕಲ್ಪನೆ ಇತ್ತ ನಿಮಗೆ? ಇಷ್ಟು ದೊಡ್ಡ ಮಟ್ಟದಲ್ಲಿ ಕಲ್ಪನೆ ಕೂಡ ಇರ್ಲಿಲ್ಲ ಸರ್. ಫ್ಯಾಕ್ಟ್ರಿ ಮಾಡಿದಾಗ ನನಗೆ ಗೈಡ್ ಲೈನ್ ಕೊಟ್ಟಿದ್ದು ಶಂಕರನಾರಾಯಣ್ ಕ್ಯಾಶ್ಯೂಸ್ ಅಂತ ಶಶಿಧರ್ ಶೆಟ್ರು ಅಂತಿದ್ದಾರೆ, ನನ್ ಬಹಳ ಆತ್ಮೀಯರು. ನನಗೆ ಇವತ್ತಿನ ತನಕ ನನ್ನ ಜರ್ನಿಯಲ್ಲಿ ಅವ್ರು 3 ಜನ ನನಗೆ ಬಹಳ ದೊಡ್ಡ ಗೈಡ್. ಶಂಕರನಾರಾಯಣ್ ಕ್ಯಾಶ್ಯೂಸಿನ ಶಶಿಧರ್ ಶೆಟ್ರು, ಮಲ್ನಾಡ್ ಕ್ಯಾಶ್ಯೂಸಿನ ನಾಗರಾಜ್ ಶೆಟ್ರು, ಶಂಕರನಾರಾಯಣ್ ಫೇವರೇಟ್ ಕ್ಯಾಶ್ಯೂಸಿನ ಶಂಕರ್ ಹೆಗ್ಡೆ ಅವರು. ಇವ್ರ 3 ಜನರ ಗೈಡೆನ್ಸ್ ಅಲ್ಲೇ ನಾನು ಬಂದವನು. ಶಶಿಧರ್ ಶೆಟ್ರು ಅವಾಗ ಹೇಳಿದ್ರು 10 ಗೋಣೆ ಕೆಲಸ ಮಾಡಿದ್ರೆ ದಿನಕ್ಕೆ ಎಲ್ಲಾ ಖರ್ಚು ಹೋಗಿ ಒಂದು 7 ರಿಂದ 10 ಸಾವಿರ ಉಳಿಬಹುದು ಅಂತ ಒಂದು ಲೆಕ್ಕಾಚಾರ ಕೊಟ್ಟಿದ್ರು. ನನಗೆ ಆವತ್ತಿನ ದಿನಕ್ಕೆ ದೊಡ್ಡ ಲೆಕ್ಕ, ದಿನಕ್ಕೆ 10 ಸಾವಿರ ನಾನು ಬಹಳ ಶ್ರೀಮಂತ ಅಂತ ಆಗಿನ ಕಾಲಕ್ಕೆ. ಹೋರಾಟಗಳ ಆರಂಭ ಆದ್ವು. ಇಳಿದ್ರ ಮೇಲೆ ಗೊತ್ತಾಗಿದ್ದು ಗೇರು ಬೀಜ ಅಂತೇಳಿ ಹೇಳಿರೋದು ಒಂದು ನದಿ ಅಲ್ಲ, ಅದೊಂಥರ ಸಮುದ್ರ ಅಂತ ಹೇಳಿ ಇಳಿದಾಗಿತ್ತು. ಬೇರೆ ಆಯ್ಕೆಗಳೇ ಇರ್ಲಿಲ್ಲ. ಡೂ ಆರ್ ಡೈ, ಒಂದೇ ಹೋರಾಟ ಮಾಡ್ಬೇಕಿತ್ತು, ಇಲ್ಲ ಅಲ್ಲಿಗೆ ಎಂಡ್ ಆಗ್ಬೇಕಿತ್ತು. ಸೊ ಹೋರಾಟ ಅಂತೂ ಮಾಡುದು ಅಂತೇಳಿ ಡಿಸೈಡ್ ಆಗೇ ಬಂದವನು. ಸೊ ಹೋರಾಟ ಮಾಡಿಯೇ ನೋಡೋಣ ಅಂತ ಚಾಲೆಂಜ್ ಆಗಿ ತಗೊಂಡ್ವಿ. 16-17 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ವಿ ಸ್ಟಾರ್ಟಿಂಗ್ ಅಲ್ಲಿ. ಬೆಳಿಗ್ಗೆ 5 ಗಂಟೆಗೆ ನಾನು ಆಫೀಸಿಗೆ ಬಂದ್ರೆ ರಾತ್ರಿ 2 ಗಂಟೆ ತನಕ ಆಫೀಸಲ್ಲಿ ಇರ್ತಾ ಇದ್ದೆ. ಆವಾಗ ಒಂದು ಓಮ್ನಿ ಇತ್ತು, ಸಣ್ಣ ಓಮ್ನಿ, ಈಗಲೂ ಇದೆ ನಮ್ಮ ಹತ್ರ. ಆ ಓಮ್ನಿಗೆ ಡ್ರೈವರು ನಾನೇ, ಸೂಪರ್ವೈಸರ್ ನಾನೇ. VRL ಗಾಡಿ ಬಂದ್ರೆ ಅದಕ್ಕೆ ಫಿನಿಶ್ಡ್ ಪ್ರಾಡಕ್ಟ್ ನ ಲೋಡ್ ಮಾಡುವಂತ ಕೂಲಿಯೋನು ನಾನೇ. ಅಂದ್ರೆ ಜನ ಜಾಸ್ತಿ ಯಾಕಂದ್ರೆ ಸ್ಯಾಲ್ರಿ ಕೊಡ್ಲಿಕ್ಕೆ ಹಣ ಇಲ್ಲ. ಆ ಹಂತದಿಂದ ಬಂದು ಇವತ್ತು ಇಲ್ಲಿಗೆ ರೀಚ್ ಆಗಿತ್ತು ಸರ್. ಓಕೆ, ಅಂದ್ರೆ ಈಗ 2012ರಿಂದ 2026 ಹತ್ತತ್ರ 14 ವರ್ಷಗಳ ಜರ್ನಿ. ಈ 14 ವರ್ಷಗಳ ಜರ್ನಿಯನ್ನ ಒಮ್ಮೆ ಹಿಂದೆ ತಿರುಗಿ ನೋಡಿದ್ರೆ ಈಗ ಪ್ರೆಸೆಂಟ್ ಸಿಚುವೇಶನ್ ಹೇಗೆ ಅನ್ಸುತ್ತೆ? ತುಂಬಾ ಪ್ರೌಡ್ ಅನ್ಸುತ್ತೆ. ಇವತ್ತು ಎಲ್ಲರಿಗಿಂತ ಜಾಸ್ತಿ ಇವಾಗ ಹಿಂತಿರುಗಿ ನೋಡಿದಾಗ ನನ್ ಜೊತೆ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವ್ರೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ಬೇಕು. ಯಾಕಂದ್ರೆ ಸಂಸ್ಥೆ ಇವತ್ತು ಬೆಳೆದಿದೆ ಅಂದ್ರೆ ನನ್ನೊಬ್ಬನಿಂದ ಅಲ್ಲ ಸರ್, ಅದಕ್ಕೆ ಸಹಕಾರ ಕೊಟ್ಟ ತುಂಬಾ ಜನ ಇದ್ದಾರೆ. ಬ್ಯಾಂಕರ್ಸ್ ಇರ್ಬೋದು, ಅಥವಾ ಊರಿನವ್ರು ಇರ್ಬೋದು, ನನ್ನ ಜೊತೆ ಕೆಲಸ ಮಾಡಿರೋ ಎಂಪ್ಲಾಯ್ಸ್ ಗಳಿರ್ಬೋದು, ಅವರೆಲ್ಲರ ಪರಿಶ್ರಮ ಇಟ್ಸ್ ಎ ಟೀಮ್ ವರ್ಕ್ ಸರ್. ಇಲ್ಲಿ ಓನರ್ ಅಂತ ಹೇಳಿದ್ರೆ ಜಸ್ಟ್ ಲೈಕ್ ವಾಚ್ಮ್ಯಾನ್, ಬೆಳಿಗ್ಗೆ ಬರೋದು ಸಂಜೆ ಹೋಗೋದು. ಉಳಿದಿರೋ ಎಲ್ಲಾ ಗ್ರೋತಿಗೆ ಕಾರಣ ನಮ್ಮ ಟೀಮ್. ನಾನು ಅದೇ ಕೇಳ್ಬೇಕಂತಿದ್ದೆ. ಈಗ ಒಂದು ಸಂಸ್ಥೆ 2012ರಲ್ಲಿ ಪ್ರಾರಂಭ ಮಾಡ್ತೀರಾ, 14 ವರ್ಷ ಜರ್ನಿಯಲ್ಲಿ ಹಲವಾರು ಜನ ಎಂಪ್ಲಾಯ್ಸ್ಗಳು ನಿಮ್ಮ ಬಳಿ ಕೆಲಸ ಮಾಡ್ತಾರೆ. ಅಂದ್ರೆ ನಿಮ್ಮ ಒಂದು ಸಂಸ್ಥೆ ಯಶಸ್ಸಿನಲ್ಲಿ ಎಂಪ್ಲಾಯಿಗಳು ಯಾವ ರೀತಿಯಾದ ಒಂದು ಕೆಲಸವನ್ನ ಮಾಡ್ತಾರೆ, ಮತ್ತೆ ಯಾವ ರೀತಿಯಾದ ಒಂದು ಗುಣಮಟ್ಟದ ಕೆಲಸವನ್ನ ಮಾಡ್ತಾರೆ? ಅಲ್ಲಿ ನಮಗೆ ತುಂಬಾ ಪ್ರೌಡ್ನೆಸ್ ಇದೆ ಅದ್ರ ಬಗ್ಗೆ. ಇವತ್ತು ಸಂಸ್ಥೆ ಇವತ್ತು ಏನು ಬೆಳೆದಿದೆ ಅದೆಲ್ಲದರಲ್ಲೂ ನನ್ನ ಸಂಸ್ಥೆ ಸಿಬ್ಬಂದಿಗಳ ಶ್ರಮ ತುಂಬಾ ಇದೆ. ಪ್ರತಿಯೊಬ್ಬರ ಬೆವರಿನ ಹಿಂದೂ ಕೂಡ ಈ ಸಂಸ್ಥೆ ಸಕ್ಸಸ್ ಅನ್ನೋದ್ರ ಹಿಂದೆ ಬೆವರಿನ ಶ್ರಮ ಎಲ್ಲರದ್ದು ಇದ್ದೇ ಇದೆ. ಅವರೆಲ್ಲರೂ ಅಲ್ಲಿ ಏನಾಗತ್ತೆ, ನಾವೊಂದು ಮೀಟಿಂಗ್ ಅಂತ ಮಾಡ್ತೀವಿ. ಮೀಟಿಂಗ್ ಅಲ್ಲಿ ಒಬ್ರಿಗೆ ಒಂದು ಜವಾಬ್ದಾರಿ ಕೊಟ್ರೆ ಪ್ರತಿ ಮಕ್ಕಳು ಅದನ್ನ ಅಷ್ಟೇ ಅರ್ಥಪೂರ್ಣವಾಗಿ ಮಾಡ್ಕೊಡ್ತಾರೆ. ಅಂದ್ರೆ ಒಂದು ಕಂಪ್ಲೇಂಟ್ ಅಂತ ಬಂದ್ರೆ, ಕ್ವಾಲಿಟಿಯಲ್ಲಿ ಏನೋ ಒಂದು ಸಣ್ಣ ಇಶ್ಯೂ ಬಂತು, ಕಂಪ್ಲೇಂಟ್ ಅಂತ ಲಾಡ್ಜ್ ಆಯ್ತು ಅಂದ್ರೆ ಅಷ್ಟು ಜನ ಅಲರ್ಟ್ ಆಗ್ತಾರೆ, ನೆಕ್ಸ್ಟ್ ಬರಬಾರ್ದು ಈ ಕಂಪ್ಲೇಂಟ್. ಆ ರೀತಿಯಲ್ಲಿ ಎಲ್ಲರೂ ಕೂಡ ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಅಂತ ಎಂಪ್ಲಾಯ್ ಸಿಕ್ಕಿದ್ರಿಂದ ನಾನು ಅದನ್ನ ಸಕ್ಸಸ್ ಆಗಿ ಸರ್. ಅಂದ್ರೆ ಈಗ ನಿಮ್ಮ ಒಂದು ಕೃಷ್ಣ ಪ್ರಸಾದ್ ಕ್ಯಾಶ್ಯೂ ಅಂತ ನೇಮ್ ಅನ್ನ ನೀವು ಇಟ್ಟಿರುವಂತದ್ದು, ಈ ನಿಮ್ಮ ಹೆಸರಿಗೂ ಆ ಹೆಸರಿಗೂ ಯಾವ್ದು ಇದಿಲ್ಲ, ಅಥವಾ ನಿಮ್ಮ ಫ್ಯಾಮಿಲಿ ಇದಕ್ಕಂದ್ರೆ ಈ ಕೃಷ್ಣ ಪ್ರಸಾದ್ ಕ್ಯಾಶ್ಯೂ ಅಂತ ನೇಮ್ ಇಟ್ಟಿದೆ. ಯಾಕಂದ್ರೆ ಯಾವ್ದೊಂದು ಸಂಸ್ಥೆಯನ್ನು ಗುರುತಿಸುವಂತದ್ದು ಆ ಸಂಸ್ಥೆಗೆ ಇಟ್ಟಿರುವಂತ ಹೆಸರಿನಿಂದಲೇ ಜಾಸ್ತಿ ಅದು ಪ್ರಚಲಿತಕ್ಕೆ ಬರುವಂತದ್ದು. ಕೃಷ್ಣ ಪ್ರಸಾದ್ ಕ್ಯಾಶ್ಯೂ ಅಂತ ನೇಮ್ ಇಟ್ಟಿದ್ದೇನೆ. ಅದು ಉಡುಪಿ ಶ್ರೀಕೃಷ್ಣ, ನಮ್ಮ ಉಡುಪಿ ಅಂತ ಅಂದಾಗ ಎಲ್ರಿಗೂ ನೆನಪಾಗೋದು ಶ್ರೀಕೃಷ್ಣನ ಹೆಸರು. ಹಾಗಾಗಿ ಕೃಷ್ಣನ ಹೆಸರಿಂದ ಆರಂಭ ಆಗುವಂತ ಒಂದು ನೇಮ್ ಅನ್ನ ನಮ್ಮ ಅಂಕಲ್ ಸೀತಾರಾಮ್ ಶೆಟ್ರು ಅಂತ ಇದ್ರು, ಅವರು ಸಜೆಸ್ಟ್ ಮಾಡಿದ್ರು, ಉಡುಪಿ ಶ್ರೀಕೃಷ್ಣನ ಪ್ರಸಾದ. ಸೊ ಶ್ರೀಕೃಷ್ಣ ಪ್ರಸಾದ್, ಹಾಗೆ ಅದ ಹೆಸರು ರಿಜಿಸ್ಟರ್ ಆಯ್ತು ಸರ್. ಅಂದ್ರೆ ಶ್ರೀಕೃಷ್ಣನ ಆಶೀರ್ವಾದ, ಅನುಗ್ರಹ ಸಂಪತ್ ಶೆಟ್ಟಿ ಅವರ ಮೇಲೆ ತುಂಬಾ ಜಾಸ್ತಿನೇ ಇದೆಯಾ ಅಂತ? ಖಂಡಿತ ಇರ್ಬೋದು ಸರ್, ಅದು ಹೌದು. ದೈವಾನುಗ್ರಹದಿಂದನೇ ಇದೆಲ್ಲ ಸಾಧ್ಯ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಅದೇ ರೀತಿಯಲ್ಲಿ ನಾನು ಸ್ಟಾರ್ಟಿಂಗ್ 3,000ಕ್ಕೂ ಹೆಚ್ಚು ಜನರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ನೀವು ಬೆಳೀತಿದ್ದೀರಾ, ಇನ್ನೊಂದು ಕಡೆಯಲ್ಲಿ ಉದ್ಯೋಗ ಸೃಷ್ಟಿ ಕೂಡ ಆಗಿರುವಂತದ್ದು. 3,000 ಉದ್ಯೋಗ ಅಥವಾ ಅದಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿ ಆಗುತ್ತೆ ಅಂದ್ರೆ ಒಂದು ಕುಂದಾಪುರ ಆಗಿರ್ಬೋದು, ಈ ಒಂದು ವ್ಯಾಪ್ತಿಯಲ್ಲಿ ಆಗಿರುತ್ತಂದ್ರೆ ಒಂದು ಉಡುಪಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಆಗುತ್ತಂದ್ರೆ ಅದು ಕೂಡ ಬಿಗ್ ಅಚೀವ್ಮೆಂಟ್. ಈಗ ಒಂದು 3,000 ಜನಕ್ಕೆ ಉದ್ಯೋಗ ನೀಡಿರುವಂತದ್ದು ವೈಯಕ್ತಿಕವಾಗಿ ನಿಮ್ಗೆ ಎಷ್ಟು ಖುಷಿ? ತುಂಬಾ ಖುಷಿ ಕೊಡುತ್ತೆ.
ಅಂದ್ರೆ ಏನಾಗುತ್ತೆ ಸರ್, ಈಗ ನಾವು ಈ ಎಂಪ್ಲಾಯಿಗಳ ಜೊತೆಗೆ ಟೈಮ್ ನ ಸ್ಪೆಂಡ್ ಮಾಡುವಾಗ ಬೇರೆ ಬೇರೆ ತರದ ವಿಚಾರ, ಅಂದ್ರೆ ಕೆಲಸ ಸಂಬಳವನ್ನ ಮೀರಿ ಬೇರೆ ಬೇರೆ ವಿಚಾರಗಳು ಬರುತ್ತೆ. ಅವ್ರ ಮಕ್ಕಳು, ಅವ್ರ ಎಜುಕೇಶನ್, ಅಥವಾ ಅವರ ಮನೆಯ ಕಷ್ಟ ಸುಖಗಳು, ಅಥವಾ ಕೆಲವೊಬ್ಬರಿಗೆ ಕೆಲವರು ಹೆಂಗಸರು, ಇಲ್ಲಿ ಮೇಜರ್ ಆಗಿ ಗೆರು ಬೀಜಲ್ಲಿ ಹೆಂಗಸರು ಕೆಲಸ ಮಾಡಿ, ಲೇಡೀಸ್ ಎಂಪ್ಲಾಯ್ಸ್ ಇರೋದು. ಅವರ ಮನೆಯಲ್ಲಿ ಕೆಲವೊಬ್ಬರಿಗೆ ಗಂಡ ಇರಲ್ಲ, ಅಥವಾ ಕೆಲವೊಬ್ರು ತಂದೆ ಬೇರೆ ಬೇರೆ ಕಾಯಿಲೆಗಳಿಂದ ನರಳುತ್ತಿರ್ತಾರೆ. ಅಂತ ಎಲ್ಲ ಮಕ್ಕಳ ಕಷ್ಟ ಸುಖಗಳನ್ನ ನೋಡುವಾಗ ಈ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡೋದ್ರ ಆ ಒಂದು ಖುಷಿ, ಪ್ರೌಡ್ನೆಸ್ ಇದೆ ಅಲ್ವಾ, ಅದು ಬೇರೆ ಯಾವ ಹಣ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಫಿಟ್ ಅಂಡ್ ಲಾಸ್ ಇಸ್ ದ ಪಾರ್ಟ್ ಆಫ್ ಬಿಸ್ನೆಸ್, ಬಟ್ ಅದ್ರಿಗೆ ಎಲ್ಲರಿಗಿಂತ ಜಾಸ್ತಿ ತೃಪ್ತಿ ಕೊಡುವಂತದ್ದು ನೀವು ವರ್ಕರ್ಸ್ ನ ಜೊತೆಗೆ ಕಳೆಯುವಂತ ಸಮಯ. ಅದು ತುಂಬಾ ಖುಷಿ ಕೊಡುತ್ತೆ. ಅಂದ್ರೆ ಈಗ 3,000 ಉದ್ಯೋಗ ಸೃಷ್ಟಿಯಾಗಿರುವಂತದ್ದು ಅದೇ ರೀತಿಯಲ್ಲಿ ಈಗ ಕೃಷ್ಣ ಪ್ರಸಾದ್ ಕಾಶ್ಯದಲ್ಲಿ ಗೋಡಂಬಿ ಅಂತ ಬಂದಾಗ ಯಾವೆಲ್ಲ ರೀತಿಯ ಉತ್ಪಾದನೆಗಳು ಈ ಒಂದು ನಿಮ್ಮ ಒಂದು ಫ್ಯಾಕ್ಟರಿ ನಡೆಯುತ್ತೆ? ನಾವು ಮೂಲಭೂತವಾಗಿ ಗೋಡಂಬಿಯನ್ನ ನಾವು ದೂರದ ಆಫ್ರಿಕಾದಿಂದ ಇಂಪೋರ್ಟ್ ಮಾಡ್ತೀವಿ. ಇಂಪೋರ್ಟ್ ಮಾಡಿ ಒಳಗಡೆಯಲ್ಲಿ ಬೇರೆ ಬೇರೆ ತಾಂತ್ರಿಕ ವಿಧಾನಗಳಿಂದ ಪ್ರೊಸೆಸ್ ಮಾಡ್ತೀವಿ. ಪ್ರೊಡಕ್ಷನ್ ನ ಮಾಡಿ ದೇಶೀಯ ಮಾರುಕಟ್ಟೆ ಮತ್ತೆ ಎಕ್ಸ್ಪೋರ್ಟ್ ಮಾರ್ಕೆಟ್ ಎರಡರಲ್ಲೂ ನಾವು ಈಕ್ವಲ್ ಆಗಿ ಕಾಂಪೀಟ್ ಮಾಡ್ತೀವಿ. ಜಪಾನಿಗೆ ಇರ್ಬೋದು, ಗಲ್ಫಿಗೆ ಇರ್ಬೋದು, ತುಂಬಾ ಎಕ್ಸ್ಪೋರ್ಟ್ಸ್ ಗಳಾಗುತ್ತೆ ಇಲ್ಲಿಂದ. ಅಂದಾಜೊಂದು ಎಷ್ಟು ದೇಶಗಳಿಗೆ ನಿಮ್ಮ ಒಂದು ಸಂಸ್ಥೆಯಿಂದ? ಸುಮಾರು ಒಂದು 10ಕ್ಕೂ ಮಿಕ್ಕಿ ದೇಶಗಳಿಗೆ ನಾನು ಎಕ್ಸ್ಪೋರ್ಟ್ ಮಾಡಿದ್ದೇನೆ. ಜಪಾನಿಗೆ ಕೂಡ ಮಾಡಿದೀವಿ, ಯುರೋಪಿಗೆ ಮಾಡ್ಬೇಕನ್ನುವಂತ ಆಸಕ್ತಿಯನ್ನು ನಾವೀಗ ಅಮೆರಿಕನ ಕೆಲವೊಂದು ಪಾಲಿಸಿಗಳು ಇದಾಗಿರೋದ್ರಿಂದ ಯುರೋಪ್ ಮತ್ತೆ ಅದಕ್ಕೂ ಕೂಡ ಮಾಡ್ಬೇಕನ್ನೋಂತ ಆಸಕ್ತಿ ಇದೆ. ಹೆಚ್ಚಾಗಿ ನಾವು ಮಾಡುವಂತದ್ದು ನಮ್ಮ ಗಲ್ಫ್ ಕಂಟ್ರಿಗಳು, ದುಬೈ, ಅಬುದಾಬಿ, ಕತಾರ್, ಅಲ್ಲಿಗೆ ರುಟೀನ್ ರೆಗ್ಯುಲರ್ ಆಗಿ ಹೋಗ್ತಾ ಇರುತ್ತೆ. ಅಂದ್ರೆ ನೀವು ಈ ಭಾಗದಿಂದಲೂ ಕೂಡ ಗೋಡಂಬಿಯನ್ನು ಅಥವಾ ಇಂಪೋರ್ಟ್ ಮಾಡ್ಕೊಳ್ಳೋದೇನ ರೀತಿ ಇಲ್ಲಿ ಈ ಲೋಕಲ್ಲಿನ ನಾವು ದೇಶೀಯ ಮಾರುಕಟ್ಟೆಯಿಂದ ಗೋಡಂಬಿನ ತಗೊಳ್ಳೋದು ಬಹಳ ಕಡಿಮೆ. ನಾವು ಹೆಚ್ಚಾಗಿ ಇಂಪೋರ್ಟ್ ಅನ್ನೇ ಡಿಪೆಂಡ್ ಆಗ್ತೀವಿ. ಅಂದ್ರೆ ಲೋಕಲ್ ಮಾರುಕಟ್ಟೆಯಿಂದ ತಗೊಂಡ ಗೇರು ಬೀಜವನ್ನ ನಾವು ಡ್ರೈ ಮಾಡಿ ಮಾಡಬೇಕು. ಈಗ ನನ್ನ ವಾಲ್ಯೂಮ್ ಅಲ್ಲಿ ಅದನ್ನ ಚೀಲ ಮಾಡಿ ಬಿಸಿಲಿಗೆ ಹಾಕಿ ಅದನ್ನ ಚೀಲ ಮಾಡಿ ಒಳಗಡೆ ಸಾಕ್ಸೋದು ಬಹಳ ಕಷ್ಟ. ಆಫ್ರಿಕಾದಿಂದ ಬರೋ ಗೇರು ಬೀಜ ಆಲ್ರೆಡಿ ಡ್ರೈ ಕಂಡೀಷನ್ ಅಲ್ಲಿ ಇರುತ್ತೆ. ಹಾಗಾಗಿ ನಾವು ಅದನ್ನ ಡಿಪೆಂಡ್ ಆಗ್ತೀವಿ ಸರ್. ದಿನಕ್ಕೆ ನಮಗೆ ಒಂದು ದಿನಕ್ಕೆ 100 ಟನ್ ಅಂದ್ರೆ 1,00,000 ಕೆಜಿ ಗೇರು ಬೀಜ ಇವತ್ತು ಪ್ರೊಡಕ್ಷನ್ ಆಗ್ತಾ ಇದೆ ಅಂತ ಪರ್ ಡೇಗೆ. ಒಂದು ದಿನಕ್ಕೆ 100 ಟನ್. ಇದೇ ಪ್ರಶ್ನೆ, ಆ ಪ್ರಾರಂಭಿಕ ಹಂತದಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟು ಕೆಜಿ 50 ಕೆಜಿಯಿಂದ ಉತ್ಪಾದನೆ ಆಗಿದ್ದು. 750 ಕೆಜಿಯಿಂದ ಹೌದು, ಇವತ್ತು 1,00,000 ಕೆಜಿಗೆ 1,00,000 ಕೆಜಿ. ಪ್ಲಾಂಟ್ ಕೆಪಾಸಿಟಿ ಬಂದು ಹತ್ರ 2,00,000 ಕೆಜಿಯನ್ನು ಕೂಡ ನೀವು ಪ್ರೊಡಕ್ಷನ್ ಮಾಡುವಷ್ಟರ ಮಟ್ಟಿಗೆ ನಮ್ಮ ಪ್ಲಾಂಟ್ ಇವತ್ತು ಸುಸಜ್ಜಿತವಾಗಿದೆ ಸರ್. ಅಂದ್ರೆ ಈಗ ನೀವು ಹೇಳಿದ್ರೆ ಬೇರೆ ಬೇರೆ ಕಂಟ್ರೀಸ್ ಗಳಿಗೆ ಕೂಡ ಇದು ಮಾಡ್ತಾ ಇದ್ದೀವಿ. ಹಾಗೆ ಈಗ ಒಂದು ಬ್ರಾಂಚ್ ಗಳಂತ ಬಂದಾಗ ನಿಮ್ಮ ಒಂದು ಕೃಷ್ಣ ಪ್ರಸಾದ್ ಕಾಶು ಎಲ್ಲೆಲ್ಲಿ ಈಗ ನಿಮ್ಮ ಒಂದು ಫ್ಯಾಕ್ಟರಿಗಳಿದೆ? ನಮ್ದು ಈಗ ಒಟ್ಟು 3 ಕಡೆಯಲ್ಲಿ ನಾವು ಕಾರ್ಯನಿರ್ವಹಣೆ ಮಾಡ್ತೀವಿ. ಒಂದು ವಂಡಾರಲ್ಲೇ ಇರುವಂತಹದ್ದು, ಇನ್ನೊಂದು ಇಲ್ಲೇ ಸಮೀಪದ 4 ಕಿಲೋಮೀಟರ್ ದೂರದಲ್ಲಿ ಒಂದು ಹೊಸ ಪ್ಲಾಂಟ್ ಅನ್ನ ರೀಸೆಂಟ್ ಆಗಿ ಓಪನ್ ಮಾಡಿದ್ವಿ. ಇನ್ನೊಂದು ಬ್ರಹ್ಮಾವರದಲ್ಲೂ ಕೂಡ ಕಾರ್ಯಾಚರಣೆ ಮಾಡ್ತಾ ಇದೆ ಸರ್. ಅಂದ್ರೆ 3 ಇದರಲ್ಲಿ ಸೇರಿ 3,000 ಎಲ್ಲ ಸೇರಿಸಿ. ಹೌದು. ಮತ್ತೆ ಕೃಷ್ಣ ಪ್ರಸಾದ್ ಸ್ಟೀಲ್ ಅನ್ನುವಂತ ಒಂದು ಸಂಸ್ಥೆನ ನಾವು ಹುಟ್ಟಾಕಿದೀವಿ. ಅದ್ರ ಬಗ್ಗೆ ನಾನು ತಗೊಳ್ತೀನಿ, ಯಾಕಂದ್ರೆ ಅದು ಈಗ ಈ ಕೃಷ್ಣ ಪ್ರಸಾದ್ ಕ್ಯಾಶ್ವದಲ್ಲಿ ಈಗ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಅಂತ ಬಂದಾಗ ಯಾವ ರೀತಿಯಾಗಿ ಅದು ನಡೆಯುತ್ತೆ? RCN ಬರುವಂತದ್ದು, ನಾವು ಇಂಪೋರ್ಟ್ ಮಾಡಿರುವ RCN ಕಂಟೈನರ್ ಮುಖಾಂತರ ಮಂಗಳೂರಿಗೆ ಬರುತ್ತೆ. ಅಲ್ಲಿಂದ ಬೇರೆ ಬೇರೆ ಶಿಪ್ಪಿಂಗ್ ಲೈನ್ ಕಂಪನಿಗಳು ಲೈಕ್ ಮೆರಿಡಿಯನ್ ಅವ್ರು ಇರ್ಬೋದು, ಅವರು ನಮ್ಗೆ ಆ ಕಂಟೈನರ್ ಸಂಸ್ಥೆಗೆ ತಲುಪಿಸ್ತಾರೆ. ಆ ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ ಅವ್ರು ಮಾಡ್ಕೊಡ್ತಾರೆ. ಆ ಕಡೆಯಿಂದ ಒಳಗಡೆ ಪ್ರೊಸೆಸಿಂಗ್ ಆದ ನಂತರ ದೂರದ ಡೆಲ್ಲಿಗೆ ಇರ್ಬೋದು, ಜೈಪುರ್ ಇರ್ಬೋದು, ಅಲ್ಲಿಗೆಲ್ಲದಕ್ಕೂ ಕೂಡ ನಾವು VRL ಸಂಸ್ಥೆನ ಡಿಪೆಂಡ್ ಆಗ್ತೀವಿ. ಅದ್ಭುತವಾದಂತ ಸಪೋರ್ಟ್ ನಮ್ಮ VRL ಸಂಸ್ಥೆಯಿಂದ ಯಾವುದೇ ಒಂದು ಭಾಗಕ್ಕೆ ಕಳಿಸ್ಬೇಕಂದ್ರೂ ಕೂಡ ಒಂದು ಚೂರು ಡ್ಯಾಮೇಜ್ ನ ಮಾಡದೆ ಅತ್ಯಂತ ಸೇಫ್ ಆಗಿ, ಅಂದ್ರೆ ನಾವ್ ಇಲ್ಲಿ ತನಕ ಕಳಿಸಿರೋ ಯಾವ ಮಟೀರಿಯಲ್ ಕೂಡ ಆ ಒಂದು ಬಾಕ್ಸ್ ಶಾರ್ಟೇಜ್ ಬಂದಿದೆ ಅಂತ ನಾಟ್ ಇವನ್ ಸಿಂಗಲ್ ಕಂಪ್ಲೇಂಟ್ ಇಲ್ಲ. ಅಷ್ಟು ಟ್ರಸ್ಟ್ ವರ್ತಿಯಾಗಿ ನಮಗೆ ಸಪ್ಲೈ ಟ್ರಾನ್ಸ್ಪೋರ್ಟ್ ಕೊಡುವಂತ ಸಂಸ್ಥೆ VRL ಇರ್ಬೋದು, ಅಥವಾ ಬ್ಯಾಂಗ್ಳೂರ್ ಮಾರ್ಕೆಟಿಗೆ ಆದ್ರೆ ಸಾಯಿ ಟ್ರಾನ್ಸ್ಪೋರ್ಟ್ ಇರ್ಬೋದು, ವಿಶಾಲ್ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಅವರೆಲ್ಲರ ಸಹಕಾರ ನಮಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಅದೇ ರೀತಿಯಲ್ಲಿ ನಾನು ಈ ಕೃಷ್ಣ ಪ್ರಸಾದ್ ಕ್ಯಾಶಿಯರ್ ಬಗ್ಗೆ ಕೇಳುವಂತ ಒಂದು ಪ್ರಶ್ನೆ ಅಂದ್ರೆ, ನಿಮ್ಮ ಕೃಷ್ಣ ಪ್ರಸಾದ್ ಕ್ಯಾಶಿಯರ್ನ ಸಕ್ಸಸ್ ಸ್ಟೋರಿ ಏನು? ನಮ್ಮ ಸಕ್ಸಸ್ ಸ್ಟೋರಿ ಅಂತ ಹೇಳಿದ್ರೆ ಪರಿಶ್ರಮ ಒಂದೇ ಸರ್. ಬೇರೆ ನಾನು ಅದೃಷ್ಟನೂ ಬೇಕು, ದೈವಾನುಗ್ರಹನೂ ಬೇಕು, ಅಲ್ಲ ಅಂತ ಹೇಳಲ್ಲ. ಅದೃಷ್ಟ ಆದ್ರೆ ಯೋಗ, ಯೋಗ್ಯತೆ ಇವೆರಡು ಇದ್ದಾಗ ಮಾತ್ರ ಒಬ್ಬ ಯಶಸ್ವ ಸಾಧಿಸಕ್ ಸಾಧ್ಯ. ಬಹುಶಃ ಕೃಷ್ಣ ಪ್ರಸಾದ್ ಅವರಿಗೆ ಶ್ರೀಕೃಷ್ಣನ ಆಶೀರ್ವಾದ ಇದೆ, ಹಾಗೆ ನಿಮ್ಮ ಒಂದು ಪರಿಶ್ರಮ, ಇವೆರಡರ ಪ್ರತಿಫಲ ಈ ಒಂದು ಯಶಸ್ಸು ಅಂತ. ಹೌದು. ನಾವು ದಿನದಲ್ಲಿ ಕನಿಷ್ಠ 16 ಗಂಟೆ ಕೆಲಸ ಮಾಡ್ತೀವಿ. ನಾನು ಬೆಳಿಗ್ಗೆ 7 ಗಂಟೆ ಮನೆ ಬಿಟ್ರೆ ಸಂಜೆ ನಾನು ಫ್ಯಾಕ್ಟರಿಯಿಂದ ಹೊರಡಿದೆ ರಾತ್ರಿ 10 ಗಂಟೆಗೆ.
ಪ್ರತಿದಿನ ರೂಟೀನ್ ವ್ಯವಸ್ಥೆ ನಮ್ದಿದು. ಅದಕ್ಕೆ ಸರಿಯಾಗಿ ನನಗೆ ಆಫೀಸ್ ಇಂದ ಸಪೋರ್ಟ್ ಮಾಡೋ ನನ್ನ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ನವರು, ಅವರು ಕೂಡ ಅಷ್ಟೇ ಶ್ರಮ ವಹಿಸ್ತಾರೆ. ಅವರ ಒಂದು ಪರ್ಸನಲ್ ಟೈಮ್ ಕೂಡ ಸಂಸ್ಥೆಗೆ ಕೊಡುವುದರಿಂದ ಇವತ್ತು ಸಂಸ್ಥೆ ಬೆಳೀತಾ ಇದೆ ಸರ್. ಅದೇ ರೀತಿಯಲ್ಲಿ ಈಗ ಹೊಸದಾಗಿ ಕೃಷ್ಣ ಪ್ರಸಾದ್ ಸ್ಟೀಲ್ ಅಂಡ್ ಪ್ರೈವೇಟ್ ಲಿಮಿಟೆಡ್ ಅದು ಕೂಡ ಈಗ ಲೋಕಾರ್ಪಣೆ ಆಗಿರುವಂತದ್ದು. ಈ ಕ್ಯಾಶಿಯೋ ಬಿಸ್ನೆಸ್ ಜೊತೆಗೆ ಈ ಪ್ರೈವೇಟ್ ಈ ಸ್ಟೀಲ್ ನ ಬಿಸ್ನೆಸ್ ಕಾಲಿಡ್ಬೇಕು ಅನ್ನೋದೇ. ನಾವೇನ್ ಮಾಡ್ತಾ ಇದ್ವಿ, ಪ್ರತಿ ವರ್ಷ ಕನ್ಸ್ಟ್ರಕ್ಷನ್ಸ್ ಗಳು ನಡೀತಾ ಇತ್ತು. ಗೇರುಬೀಜದ ಬೇರೆ ಬೇರೆ ಬಿಲ್ಡಿಂಗ್ ಗಳಾಗುವಾಗ ನಾವು ತುಂಬಾ ಸ್ಟೀಲ್ ಗಳನ್ನ ಪರ್ಚೇಸ್ ಮಾಡುವಾಗ ನಮ್ಗೊಂದು ಯೋಚನೆಗಳು ಬಂತು. ಒಮ್ಮೆ CS ಹತ್ರ ಮಾತಾಡ್ತಾ ಇರುವಾಗ ಅವರು ಹೇಳಿದ್ರು, ಒಮ್ಮೆ ನೀವು ಒಂದು ಸ್ಟೀಲ್ ಇಂಡಸ್ಟ್ರಿ ಯಾಕೆ ಮಾಡಬಾರ್ದು ಅಂತ ಒಂದು ಹೀಗೆ ಮಾತಿನಷ್ಟೇ ಹೇಳಿದ್ರು. ಅದನ್ನ ಕೂತ್ಕೊಂಡು ಯೋಚನೆ ಮಾಡಿದಾಗ ನಮ್ಗನ್ಸಿದ್ದು, ನಾವ್ ಯಾಕೆ ಆ ಕ್ಷೇತ್ರಕ್ಕೆ ಎಂಟರ್ ಆಗ್ಬಾರ್ದು. ಹೇಳಿ ಕೇಳಿ ಮೆಕ್ಯಾನಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರು, ಸೊ ಸ್ಟೀಲ್ ಅನ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಹೋಗ್ಬೇಕು ಅನ್ನೋದು ನಮ್ಮ ಆಸಕ್ತಿ ಬಂತು. ಅದಾದ್ಮೇಲೆ ಅದನ್ನ ತಿಳಿತಾ ಹೋದಾಗ ಫಸ್ಟ್ ಗೆ ಟ್ರೇಡಿಂಗ್ ಎಂಟರ್ ಆಗೋಣ, ಅದಾದ್ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಟ್ರೈ ಮಾಡೋಣ ಅನ್ನುವಂತ ಸಬ್ಜೆಕ್ಟ್ ನ ಇಟ್ಕೊಂಡು ಇವತ್ತು ಸ್ಟೀಲ್ ಟ್ರೇಡಿಂಗ್ ನ ನಾವು ಆರಂಭ ಮಾಡಿದ್ವಿ. ಕೃಷ್ಣ ಪ್ರಸಾದ್ ಪ್ರೈವೇಟ್ ಯಾವ ರೀತಿ ಇದೆ ಟ್ರೇಡಿಂಗ್ ವ್ಯವಸ್ಥೆ? ಶ್ರೀ ಕೃಷ್ಣ ಪ್ರಸಾದ್ ಸ್ಟೀಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಎಲ್ಲಾ ತರದ TMTಗಳು, ಸ್ಕ್ವೇರ್ ಟ್ಯೂಬ್ಸ್, ಸ್ಟ್ರಕ್ಚರ್ ಮಟೀರಿಯಲ್ಸ್, ಬಿಲ್ಡಿಂಗ್ ಗೆ ಸಂಬಂಧಪಟ್ಟ ಎಲ್ಲಾ ಮೆಟಲಿನ ಕಂಟೆಂಟ್ ಗಳನ್ನ ನಾವು ಟ್ರೇಡಿಂಗ್ ಮಾಡ್ತೀವಿ ಸರ್. ಅದರ ಇನ್ನೊಂದು ಘಟಕ ಅನ್ನೋದು ಕೋಟದಲ್ಲಿ ಬರುವ ಜಾನ್ವರಿಯಲ್ಲಿ ಅದು ಇನಾಗ್ರೇಷನ್ ಆಗತ್ತೆ. ಈಗ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ ಸರ್. ಈಗ ತಾತ್ಕಾಲಿಕವಾಗಿ ಬ್ರಹ್ಮಾವರದಲ್ಲಿ ನಾವು ಅದನ್ನ ಮಾಡ್ತಾ ಇದ್ದೀವಿ. ಬ್ರಹ್ಮಾವರದಲ್ಲಿ ಈಗ ಟ್ರೇಡಿಂಗ್ ಆಗ್ತಾ ಇದೆ ಸರ್. ಈಗ ಅದರಲ್ಲೂ ನುರಿತ ಟೀಮ್ ಇದೆ, ಸುಮಾರು ಒಂದು 15-20 ಜನರದ್ದು ಸೇಲ್ಸ್ ಮತ್ತೆ ಪ್ರೊಕ್ಯೂರ್ಮೆಂಟ್ ಒಂದು ಒಳ್ಳೆ ತಂಡ ಇದೆ. ಅವರ ಅಫರ್ಟ್ ಇಂದಾಗಿ ಅದರಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಸ್ವಲ್ಪ ಕಡಿಮೆ. ನಾವು ಮೇಜರ್ ಗೇರುಬೀಜದಲ್ಲೇ ಇರೋದು, ಅದನ್ನ ನನ್ನ ವೈಫ್ ನೋಡ್ತಾರೆ, ಜೊತೆಗೆ ನಮ್ಮ ಟೀಮ್ ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ. ಅದು ಕೂಡ ಚೆನ್ನಾಗಿ ಹೋಗ್ತಾರೆ. ಶ್ರೀ ಕೃಷ್ಣ ಪ್ರಸಾದ್ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಈಗ ಪ್ರೊಡಕ್ಷನ್ ಅಂತ ಇಲ್ಲ, ಟ್ರೇಡಿಂಗ್ ಈಗ ಟ್ರೇಡಿಂಗ್ ಅಂದ್ರೆ ಪ್ರೊಡಕ್ಷನ್ ಕೂಡ ಮಾಡುವ ಒಂದು ಐಡಿಯಾ ಏನಾದ್ರು ಮುಂದಿನ ದಿನದಲ್ಲಿ. ಮೊನ್ನೆ ಅಷ್ಟೇ ನಾನು ಮ್ಯಾಂಗ್ಳೂರಿನ MP ಚೌಟ್ರ ಹತ್ರ ನಾನು ಅದೇ ಡಿಸ್ಕಷನ್ ಮಾಡ್ತಾ ಇದ್ದೆ. ಅವರು ಕೂಡ ಅದೇ ಹೇಳಿದ್ರು, ಮ್ಯಾಂಗ್ಳೂರ್ ಭಾಗದಲ್ಲಿ ಒಂದು ದೊಡ್ಡ ಭೂಮಿಯನ್ನ ತೆಗೆದುಕೊಂಡು ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾದ್ರೆ ಹೇಳಿ, ನಿಮ್ಗೆ ಆಸಕ್ತಿ ಇದೆ, ನಾನು ಅಲ್ಲಿ ಜಾಗದ ವ್ಯವಸ್ಥೆ ಮಾಡ್ಕೊಡ್ತೇನೆ ಅಂತ ಅವ್ರು ಹೇಳಿದ್ರು ಕೂಡ. ಅದೇ ರೀತಿಯಲ್ಲಿ ಮುಂದಿನ ದಿನದಲ್ಲಿ ಒಂದು 50 ಎಕರೆ ಭೂಮಿಯನ್ನ ತೆಗೆದುಕೊಂಡು ಒಂದು ಒಳ್ಳೆ ರೀತಿಯ ಮ್ಯಾನುಫ್ಯಾಕ್ಚರಿಂಗ್ ಘಟಕ ಹಾಕ್ಬೇಕು ಅನ್ನುವಂತ ಒಂದು ಕನಸಿದೆ. ದೇವರ ಅನುಗ್ರಹ ಇದ್ರೆ ಇನ್ನೊಂದು 5-10 ವರ್ಷದಲ್ಲಿ ಅದಕ್ಕೆ ಕಾರ್ಯಾಚರಣೆ ಮಾಡ್ಬೇಕಂತ ಒಂದು ಆಸೆ. ಉಡುಪಿಯಲ್ಲಿರುವಂತಹ ಸಂಪತ್ ಶೆಟ್ಟಿಯರು ದಕ್ಷಿಣ ಕನ್ನಡ ಭಾಗಕ್ಕೂ ಕೂಡ ಉದ್ಯಮಕ್ಕೆ ಕಾಲಿಡುವ ಸಾಧ್ಯತೆ ಇದೆ. ಅಂದ್ರೆ ಉಡುಪಿ ಮತ್ತೆ ಮ್ಯಾಂಗ್ಳೂರ್ ಅಂದ್ರೆ ನಮ್ಗೆ ನಾವು ಬಹಳ ಲಕ್ಕಿ ಅಂತ ಹೇಳ್ಬೋದು. ಏನಕ್ಕೆ ಅಂದ್ರೆ ಮಂಗಳೂರಲ್ಲಿ ನಮ್ಗೆ ಬಹಳ ವಿಶ್ವದಲ್ಲೇ ಒಂದು ಅತ್ಯಂತ ಒಂದು ಉನ್ನತ ದರ್ಜೆಯ ಒಂದು ಪೋರ್ಟಿನ ವ್ಯವಸ್ಥೆ ಇದೆ. ಆ ಮ್ಯಾಂಗ್ಳೂರ್ ಪೋರ್ಟ್ ಇರೋದ್ರಿಂದಾನೇ ಇವತ್ತಿನ ಇಲ್ಲಿನ ಉದ್ಯಮಗಳು ನಡೀತಾ ಇರುವಂತದ್ದು. ಹಾಗಾಗಿ ಆ ಪೋರ್ಟ್ ಅನ್ನ ಯೂಸ್ ಮಾಡಿಕೊಂಡು ನಾವು ನಮ್ಮ ಉದ್ಯಮನ ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ಬೋದು ಅನ್ನೋದು ನಮ್ಮ ಲೆಕ್ಕಾಚಾರ. ನಾನು ಗೇರುಬೀಜದ ಕುರಿತಾಗಿ ಇನ್ನೊಂದು 2 ಕ್ವಶನ್ ನಾನು ಕೇಳಬೇಕು. ಗೇರುಬೀಜ ಅಂತ ಬಂದಾಗ ಅದರ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಕೂಡ, ಯಾಕಂದ್ರೆ ನೀವು ಇದು ಮಾಡ್ತೀರಾ, ಮೇನ್ ಆಗಿ ಬೇಕಾಗುವುದು ಮಾರ್ಕೆಟಿಂಗ್ ವ್ಯವಸ್ಥೆ. ಪ್ರೆಸೆಂಟ್ ಅದನ್ನ ಮಾರ್ಕೆಟಿಂಗ್ ವ್ಯವಸ್ಥೆ ನೀವು ಯಾವ ರೀತಿಯಾಗಿ ಬಿಲ್ಡ್ ಮಾಡ್ತಾ ಇದ್ದೀರಾ? ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಸರ್, ಇದರಲ್ಲಿ ಏಜೆಂಟ್ಸ್ ಅಂತ ಇರ್ತಾರೆ. ಅವ್ರುಗಳಿಗೆ ಜೈಪುರ್ ಇರ್ಬೋದು, ಡೆಲ್ಲಿ, ಮುಂಬೈ ಎಲ್ಲ ಕಡೆ ನೆಟ್ವರ್ಕ್ ಇರತ್ತೆ. ಅವ್ರುಗಳು ಇಲ್ಲಿಗೆ ಬಂದು ನಮ್ಮ ಒಂದು ಕ್ವಾಲಿಟಿಯನ್ನ ನೋಡಿ ಅವರು ಪಾರ್ಟಿಗಳಿಗೆ ರೆಕಮೆಂಡ್ ಮಾಡ್ತಾರೆ. ಒಮ್ಮೆ ರಿಲೇಶನ್ಶಿಪ್ ಸ್ಟಾರ್ಟ್ ಆದ್ರೆ ಮತ್ತೆ ಅದು ಕ್ಯಾರಿ ಆಗ್ತಾ ಹೋಗತ್ತೆ. ಒಮ್ಮೆ ಕಸ್ಟಮರ್ ಎಂಟರ್ ಆಗುವಂತದ್ದು ಒಮ್ಮೆ ನೋಡ್ಲಿಕ್ಕೆ ಅಂತ ಬರ್ತಾರೆ. ಕ್ವಾಲಿಟಿ ಅವರಿಗೆ ಸ್ಯಾಟಿಸ್ಫೈ ಆದ್ರೆ ಮತ್ತೆ ಅವ್ರ ರುಟೀನ್ ನಮ್ ಜೊತೆ ಉಳ್ಕೊಳ್ತಾರೆ. ಹಾಗಾಗಿ ಈ 12 ವರ್ಷದಲ್ಲಿ ನಾವು ಕಳ್ಕೊಂಡ ಪಾರ್ಟಿಗಳು ಬಹಳ ಕಡಿಮೆ. ಎಲ್ಲ ನಮ್ಮ ಹಳೇ ಪಾರ್ಟಿಗಳಿಗೆ ನಾವು ಮೆಟಲ್ ಇವತ್ತು ಕೂಡ ಸಪ್ಲೈ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ದು ಆ ವಿಶ್ವಾಸಾರ್ಹವಾದಂತ ಕ್ವಾಲಿಟಿ ಏನಿದೆ ಅದರಿಂದಾಗಿ ನಾವು ಇವತ್ತು ಸಸ್ಟೈನ್ ಆಗ್ತಾ ಇದೀವಿ ಸರ್. ಅದೇ ರೀತಿಯಲ್ಲಿ ನನಗೆ ತಿಳಿದ ಮಟ್ಟಿಗೆ ಏಷ್ಯಾದಲ್ಲಿ ಅತಿ ಹೆಚ್ಚು ಇನ್ನು ಗೋಡಂಬಿ ಉತ್ಪಾದನೆ ಆಗ್ತಿರ್ಬೋದು ನಿಮ್ಮ ಒಂದು ಸಂಸ್ಥೆ. ಅದೆಷ್ಟು ನಿಮಗೆ ಪ್ರೌಡ್ ಫೀಲ್ ಇದೆ? ಇದೆ ಸರ್. ಅಂದ್ರೆ 10 ಗೋಣಿಯಿಂದ ಆರಂಭ ಆದಂತ ಸಂಸ್ಥೆ ಇವತ್ತು 100 ಟನ್ ಅನ್ನ ನಾವು ಪ್ರೊಡಕ್ಷನ್ ಮಾಡ್ತಾ ಇದೀವಿ. 150 ಟನ್ನಿಗೆ ರೀಚ್ ಆಗುವ ಎಲ್ಲ ಒಂದು ಬೇಕಾದ ವ್ಯವಸ್ಥೆಗಳನ್ನ ನಾವೀಗ ರೆಡಿ ಆಗ್ತಾ ಇದೀವಿ. ನಾವು ಎಣಿಸ್ಕೊಂಡಾಗ ಆದ್ರೆ ಇನ್ನೊಂದು 6 ತಿಂಗಳಲ್ಲಿ 150 ಟನ್ ಕೂಡ ನಾವು ರೀಚ್ ಆಗ್ತೀವಿ ಒಂದು ಡೇಗೆ ಸರ್. 1,50,000 ವಾರ್ಷಿಕವಾಗಿ ಪ್ರೆಸೆಂಟ್ ಒಂದು ವರ್ಷದಲ್ಲಿ ಎಷ್ಟು ಟನ್ ಅಷ್ಟು ನೀವೀಗ ಉತ್ಪಾದನೆ ಆಗ್ತಾ ಇದೆ? ಸುಮಾರು 30,000 ರಿಂದ 35,000 ಮೆಟ್ರಿಕ್ ಟನ್ ಗಳನ್ನ ನಾವು ಇಂಪೋರ್ಟ್ ಮಾಡ್ಕೊಂತೀವಿ ಸರ್. ಇಂಪೋರ್ಟ್ ಮಾಡ್ಕೊಂತೀರಾ? ಅಂದ್ರೆ ಪ್ರತಿ ವರ್ಷ? ಪ್ರತಿ ವರ್ಷ, ಹೌದು ಹೌದು.
ಓಕೆ, ಈಗ ನಾನು ಇನ್ನೊಂದು ಮುಖ್ಯವಾಗಿ ಒಂದು ಸಂಸ್ಥೆ ಅಂತ ಬಂದಾಗ ಕೆಲವರು ನೀವು 3,000 ಜನ ಉದ್ಯೋಗ ಕೊಟ್ಟಿರ್ಬೋದಾದ್ರೆ ಕೆಲವರು ಪ್ರಾರಂಭದಲ್ಲಿ ಇದ್ದಂತ ಮೊದಲ ದಿನದಿಂದ ಮಿಲತ್ತಿದ್ದಂತ ಉದ್ಯೋಗಿಗಳು ಈಗಲೂ ಕೂಡ ಯಾರು ಇದಾರೆ ಅಂದ್ರೆ ಯಾರು ನಿಮ್ಮ ಒಂದು ಸಕ್ಸಸ್ ಜರ್ನಿಲಿ ಅವರು ಕೂಡ ಬಹಳ ಪಾತ್ರ ವಹಿಸಿರ್ತಾರೆ, ತುಂಬಾ ಜನ ಇದ್ದಾರೆ ಸರ್. ಆ ಮಕ್ಕಳೆಲ್ಲ ಇವತ್ತು ಕೂಡ ದೊಡ್ಡ ದೊಡ್ಡ ಪೊಸಿಷನ್ ಅಲ್ಲಿ ಇದ್ದಾರೆ. ಯಾರೆಲ್ಲ ಆರಂಭದಲ್ಲಿ ಇದ್ರು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಬ್ರು ಗ್ರೇಡರ್ ಆಗಿ ಬಂದಿದ್ರು, ಕೆಲವೊಬ್ರು ಸೂಪರ್ವೈಸರ್ ಆಗಿದ್ರು, ಆಫೀಸ್ ಅಲ್ಲಿ ಇದ್ರು. ಅವ್ರ ಬಹಳಷ್ಟು ಮಕ್ಕಳುಗಳು ಉಳ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಅವರ ಆ ಅಚೀವ್ಮೆಂಟ್ ಗಳು ನೋಡ್ಲಿಕ್ಕೆ ನಮಗೂ ಖುಷಿ ಆಗುತ್ತೆ. ಅವರಿಗೂ ಹಾಗೆ ಸಂಸ್ಥೆ ಬಗ್ಗೆ ಅದೇ ಗೌರವ, ಅದೇ ಪ್ರೀತಿ. ಇಟ್ಸ್ ಎ ಪ್ರೌಡ್ ಫೀಲ್ ಸರ್. ನನಗೆ ಇದಕ್ಕಿಂತ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಒಂದು ವೈಯಕ್ತಿಕವಾಗಿ ನನಗೆ ಖುಷಿ ಕೊಟ್ಟಂತ ವಿಚಾರ, ನೀವು ಸ್ಥಾಪನೆ ಮಾಡಿರುವಂತ ಕೃಷ್ಣ ಪ್ರಸಾದ್ ಫೌಂಡೇಶನ್ ಇದ್ರ ಕುರಿತಾಗಿ. ಯಾಕಂದ್ರೆ ಹಲವಾರು ಬಾರಿ ನಾನು ಕೂಡ ಬೇರೆ ಬೇರೆ ಸಾಮಾಜಿಕ ಜಾಲತಾಣ ಬೇರೆ ಬೇರೆ ವಿಡಿಯೋಸ್ ಗಳನ್ನು ಕೂಡ ನಾನು ನೋಡ್ತಾ ಇದ್ದೆ. ಯಾಕಂದ್ರೆ ಒಂದು ಸಂಸ್ಥೆ ಅಂತ ಬಂದಾಗ ನೀವು ಕೆಲಸವನ್ನ ಕೊಟ್ಟಿದ್ರ ಅವರೆಲ್ಲರನ್ನು ಕೂಡ ನಿಮ್ಮ ಕುಟುಂಬದ ರೀತಿಯಲ್ಲಿ ನೀವು ನೋಡಿರುವಂತದ್ದು. ಯಾಕೆ ಈ ಒಂದು ಕಲ್ಪನೆ ಬಂದಿರುವಂತದ್ದು? ಅದಕ್ಕೆ ಎರಡು ವಿಚಾರಗಳಿದೆ ಸರ್. ಒಂದು 2012ರಲ್ಲಿ ನಾನು ಆರಂಭ ಮಾಡಿದಾಗ ನಾವು ಅತಿ ಫಿನಾನ್ಷಿಯಲ್ ಸ್ಟ್ರಗಲ್ ಮಾಡಿದವರು. ಅವಾಗ ನನಗೆ ಸಹಕಾರ ಕೊಟ್ಟಿದ್ದು ಹಾಲಡಿ ಶ್ರೀನಿವಾಸ್ ಶೆಟ್ಟಿ ಇರ್ಬೋದು, ಮತ್ತೆ ನನ್ನ ಬ್ರದರ್ ಇನ್ ಲಾ ಅವ್ರು ಇರ್ಬೋದು, ಅಥವಾ ನನಗೆ ಗೈಡೆನ್ಸ್ ಕೊಟ್ಟಂತ ಶಶಿಧರ್ ಶೆಟ್ರು, ನಾಗರಾಜ್ ಶೆಟ್ರು, ಶಂಕರಡ್ಡಿ ಇರ್ಬೋದು. ಇವರೆಲ್ಲರಿಂದಾಗಿ ನಾನು ಇವತ್ತು ಈ ಪೊಸಿಷನ್ ಬಂದಂತದ್ದು. ಅದೇ ರೀತಿಯಲ್ಲಿ ಇವತ್ತು ನಮ್ಮಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾರೆ. ಬಹಳಷ್ಟು ಜನರದ್ದು ದೊಡ್ಡ ಕಮಿಟ್ಮೆಂಟ್ ಅಂತ ಬರುವಂತದ್ದು ಫಿನಾನ್ಷಿಯಲ್ ಸ್ಟ್ರಗಲ್ ಮಾಡುವಂತದ್ದು ಮಕ್ಕಳ ಎಜುಕೇಶನ್. ನಮ್ಮಲ್ಲಿ ಈಗ ಬರ್ತಾರೆ ತುಂಬಾ ಜನ ಬಂದು ಆಫೀಸಿಗೆ ಬಂದು ಕಣ್ಣೀರ್ ಹಾಕ್ತಾರೆ, ಮಕ್ಕಳ ಎಜುಕೇಶನ್ ಕಷ್ಟ ಆಗ್ತಾ ಇದೆ. ಅದನ್ನ ನಾವು ನೋಡ್ಕೊಂಡು ನಾವೇನ್ ಮಾಡಿದ್ವಿ, ಅವರಿಗೆ ಚಾರಿಟಿನ ಆರಂಭ ಮಾಡಿದ್ವಿ. ತುಂಬಾ ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. 2024 ಹೊತ್ತಿಗೆ ಬರುವಾಗ ಅದಕ್ಕೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡುವ, ಅದಕ್ಕೊಂದು ಒಂದು ಪ್ಲಾಟ್ಫಾರ್ಮ್ ಇಂದಾನೆ ಮಾಡ್ಕೊಂಡು ಹೋಗುವ ಅನ್ನೋದು ಒಂದು ಆಲೋಚನೆ ಬಂತು. ಅವಾಗ ಕೃಷ್ಣ ಪ್ರಸಾದ್ ಫೌಂಡೇಶನ್ ಅಲ್ಲಿ ಆರಂಭ ಆಯ್ತು. ಅದಕ್ಕೆ ನನ್ಗೆ ತೀರಾ ಇನ್ಸ್ಪೈರ್ ಆದಂತದ್ದು ನಮ್ಮ ಇನ್ಫೋಸಿಸ್ ಫೌಂಡೇಶನ್ ಬಹಳಷ್ಟು ಕೆಲಸಗಳು. ಅವರು ನಾನು ಅದರಷ್ಟು ಒಂದಷ್ಟು ಗೂಗಲ್ ಸರ್ಚ್ ಮಾಡ್ತಾ ಇದ್ದೆ, ಅವರು ಯಾವ ರೀತಿಯಲ್ಲಿ ಹಣವನ್ನ ಸದುಪಯೋಗ ಮಾಡ್ತಾ ಇದ್ರು ಅದನ್ನ ತಗೊಂಡು ನಾನು ಮೇಜರ್ ಆಗಿ ತಗೊಂಡಂತದ್ದು ಎಜುಕೇಶನ್ ಅನ್ನುವಂತ. ಪ್ರಾರಂಭಿಕ ಹಂತದಲ್ಲಿ ನೀವು ಫೌಂಡೇಶನ್ ಸ್ಟಾರ್ಟ್ ಮಾಡಿದಾಗ ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಸಹಕಾರವನ್ನ ನೀಡ್ತಾ ಇದ್ದೀರಾ? ಹಾ ಸರ್, ನಾವೇನ್ ಮಾಡಿದ್ವಿ, ಫೌಂಡೇಶನ್ ಆರಂಭ ಆದಾಗ ಅದಕ್ಕೊಂದು ಏಮ್ ಅಂತ ಫಿಕ್ಸ್ ಮಾಡಿದ್ವಿ. ಒಂದು 80% ನಮ್ಮ ದುಡಿಮೆ ಅನ್ನೋದು ಎಜುಕೇಶನ್ ಕ್ಷೇತ್ರಕ್ಕೆ ಮೀಸಲಾಗಿಡುದು. ಇನ್ನು ಉಳಿದಂತ 20% ಅಲ್ಲಿ ಆರೋಗ್ಯ ಮತ್ತೆ ಕಲ್ಚರ್ ಅಂತ ಹೇಳುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆರಂಭ ಮಾಡಿದ್ವಿ. ಅದೇ ರೀತಿಯಲ್ಲಿ ಆ ಎಜುಕೇಶನ್ ಅಂದ್ರೆ ಹೇಗೆ ಮಾಡುದು ಅಂತ ಒಂದು ಕ್ವಶನ್ ಬಂತು. ಅವಾಗ BB ಹೆಗ್ಡೆ ಕಾಲೇಜ್ ಅಂತ ಇದೆ ಕುಂದಾಪುರ ಅಲ್ಲಿ, ಡಾಕ್ಟರ್ BB ಹೆಗ್ಡೆ ಕಾಲೇಜ್, ಹೌದು, ಸುಕುಮಾರ್ ಶೆಟ್ಟರ್ ಲೀಡರ್ಶಿಪ್ ಅಲ್ಲಿ ಇರುವಂತದ್ದು. ಆ ಕಾಲೇಜಲ್ಲಿ BB ಹೆಗ್ಡೆ ಕಾಲೇಜಿನ ಪ್ರೆಸಿಡೆಂಟ್ ಪ್ರಿನ್ಸಿಪಲ್ ಕೊತ್ತಾಡಿ ಉಮೇಶ್ ಶೆಟ್ಟರ್ ಅಂತ ಇದ್ದಾರೆ. ಅವ್ರನ್ನ ನಾನು ಭೇಟಿ ಆದೆ. ಅವರು ಯಾಕಂದ್ರೆ ನನಗೆ BB ಹೆಗ್ಡೆ ಕಾಲೇಜಿಗೂ ನನಗೂ ನೇರ ಸಂಪರ್ಕ, ಅಂದ್ರೆ ಫ್ರೀ ಟೈಮ್ ಅಲ್ಲಿ ನಾನು ಒಂದಷ್ಟು ಆ ಕಾಲೇಜಿಗೆ ವಿಸಿಟ್ ಕೊಟ್ಟವರು. ಅವರು ಗೈಡೆನ್ಸ್ ಮಾಡಿದ್ರು, ಅಂದ್ರೆ ಈ ತರ ಮಾಡೋಣ, ಈ ತರ ತಂದೆಯಲ್ಲಿರೋ ಮಕ್ಕಳಲ್ಲಿ ತುಂಬಾ ಮಕ್ಕಳು ಹೋಗಿ ಅವ್ರ ಹತ್ರ ಸೀಟ್ ಕೇಳ್ತಾ ಇದ್ರು. ಆಗ ಸುಕುಮಾರ್ ಶೆಟ್ಟರು ಫೀಸ್ ಕನ್ಸೆಷನ್ ಮಾಡಿಕೊಡ್ತಾ ಇದ್ರು. ಸೊ ನಮ್ಮಲ್ಲಿರುವಂತ ಮಕ್ಕಳಿಗೂ ಕೂಡ ತೀರಾ ಕಷ್ಟ ಇದ್ದಿದ್ದು ಮಕ್ಕಳ ಫೀಸ್ ಕಟ್ಟುವಂತದ್ದು. ಅವಾಗ ಈ ತಂದೆ ಇಲ್ಲಿರುವಂತ ಮಕ್ಕಳನ್ನ ಅಡಾಪ್ಟ್ ಮಾಡಿದ್ರೆ ಹೇಗೆ ಅನ್ನುವಂತ ಒಂದು ಥಾಟ್ ಪ್ರೋಸೆಸ್ ಅವರಿಂದ, ಉಮೇಶ್ ಅಣ್ಣಿಂದ ನನಗೆ ಆರಂಭ ಆಯ್ತು. ಅದನ್ನ ಸ್ವಲ್ಪ ಅದಕ್ಕೆ ರೂಪ ಕೊಟ್ವಿ, ಅಲ್ಲಿಂದ ಆರಂಭ ಮಾಡಿದ್ವಿ. ಪ್ರತಿ ವರ್ಷ 10 ಮಕ್ಕಳನ್ನ ಅಡಾಪ್ಟ್ ಮಾಡೋದು, ಅಂದ್ರೆ ವರ್ಷವು ಎವ್ರಿ ಇಯರ್ ಸರ್ 10 ಮಕ್ಕಳನ್ನ ಅಡಾಪ್ಟ್ ಮಾಡಿದ್ರೆ ಅವರು 4 ವರ್ಷ ಓದ್ತಾರೆ. ಅವಾಗ 40 ಮಕ್ಕಳು 1 ವರ್ಷ ಓದ್ದಂಗ ಆಯ್ತು ಆಲ್ ಟುಗೆದರ್. ಒಂದು ಮಗುವಿಗೆ ಮ್ಯಾಕ್ಸಿಮಮ್ 1 lakh ಅನ್ನುವಂಥದ್ದು ನಮ್ಮ ಕ್ಯಾಪ್. ಅಂದ್ರೆ ಅವರು ಯಾವುದೇ ಡಿಗ್ರಿ ಮಾಡಬಹುದು, ಡಿಗ್ರಿ ಅಥವಾ ಏನೇ ಕೋರ್ಸ್ ಮಾಡ್ಲಿ, 1.25 ಲಕ್ಷದ ಮಿತಿಯ ಒಳಗಡೆ ಅವರ ಅಷ್ಟು ಸಂಪೂರ್ಣ ವಿದ್ಯಾಭ್ಯಾಸವನ್ನು ನಾವು ಕೊಡಿಸುವುದು ಅನ್ನುವಂತ ಒಂದು ಯೋಜನೆ ಮಾಡಿದ್ವಿ ಸರ್. ಅದು ಇವಾಗ ನಡ್ಕೊಂಡು ಹೋಗ್ತಾ ಇದೆ. ಅಂದ್ರೆ ಈಗ ಸ್ಕಾಲರ್ಶಿಪ್ ಕೊಡ್ತೀರಂತ ಬಂದಾಗ ಅದು ಯಾರಿಗೆ ಅಗತ್ಯತೆ ಇದೆ ಅವ್ರಿಗೆ ಕೊಡ್ಬೇಕಾದ್ರೆ ಏನೆಲ್ಲ ಕ್ರೈಟೀರಿಯಾಗಳು ಅದಕ್ಕೆ ನೀವು ತಗೊಳ್ತೀವಿ? ಹಾ ಸರ್, ಒಂದು ನಾವು ಅಡಾಪ್ಷನ್ ಅಲ್ಲಿ ನಾವು ಸಿಂಗಲ್ ಪೇರೆಂಟ್ ಮಕ್ಕಳನ್ನ ನಾವು ಪ್ರಯಾರಿಟಿ ಆಗಿ ತಗೊಂಡ್ವಿ, ಮತ್ತೆ ಮಾರ್ಕ್ಸ್ ಒಳ್ಳೆ ಇರುವಂತದ್ದು. ಎರಡನೇದಾಗಿ ಸ್ಕಾಲರ್ಶಿಪ್ ಅಂತ ಬಂದಾಗ ಈಗ ಏನಾಗುತ್ತೆ, ತಂದೆ ಇರ್ತಾರೆ ಬಟ್ ಅವ್ರಿಗೆ ಅನಾರೋಗ್ಯ ಇರುತ್ತೆ, ಅಂತ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಅಡಾಪ್ಟ್ ಮಾಡಿ ಅವರಿಗೆ ಇದ್ ಮಾಡುವಂತದ್ದು ಬೇರೆ, ಸ್ಕಾಲರ್ಶಿಪ್ ಬೇರೆ. ಏನಾಯ್ತು, ಅಡಾಪ್ಷನ್ ಅಲ್ಲಿ ನಮ್ಗೆ ಹೆಚ್ಚು ಮಕ್ಕಳು ರೀಚ್ ಆಗ್ಲಿಕ್ಕೆ ಆಗಲ್ಲ. ಅಂದ್ರೆ ನಮ್ಮ ಫಂಡ್ ನಾವು ಟೋಟಲ್ ಕಾಂಟ್ರಿಬ್ಯೂಟ್ ಮಾಡೋದು ವರ್ಷಕ್ಕೆ 1 ಕೋಟಿ ಅನ್ನೋದು ನಮ್ಮ ಟಾರ್ಗೆಟ್. ಆ 1 ಕೋಟಿಯಲ್ಲಿ ಹೆಚ್ಚು ಮಕ್ಕಳಿಗೆ ಹೋಗ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾವು 10 ಮಕ್ಕಳನ್ನ ಅಲ್ಲಿ ಇಟ್ಕೊಂಡು ಈ ಸ್ಕಾಲರ್ಶಿಪ್ ಅನ್ನುವಂಥದ್ದು ಎಷ್ಟು ಹಣ ಕೊಡ್ಬೇಕು ಅನ್ನೋದು ಒಂದು ಕ್ವಶನ್ ಬಂತು. ಅವಾಗ ಮಕ್ಕಳನ್ನ ಸುಮ್ಮನೆ ಕರೆದು ಕೊಡುವಂತದ್ದು ಸಿಸ್ಟಮ್ ಆಗ್ಬಾರ್ದು, ಕೊಟ್ಟದ ಹಣ ಯೂಸ್ ಆಗ್ಬೇಕು.
ಅದು ಆ ಒಂದು ಸ್ಕಾಲರ್ಶಿಪ್ ನ ವ್ಯಾಲ್ಯೂ ಗೊತ್ತಾಗಬೇಕು. ಹೌದು ಸರ್. ಅದಕ್ಕೆ ನಾವೇನು ಮಾಡಿದ್ವಿ, ಡಿಗ್ರಿ ಮಕ್ಕಳಿಗೆ 15,000, PUC ಗಿಂತ ಕೆಳಗಡೆ ಇರುವಂತ ತೀರಾ ಕಷ್ಟದ ಮಕ್ಕಳಿದ್ರೆ ಅವ್ರಿಗೆ 10,000. ಅದನ್ನ ಸ್ಕಾಲರ್ಶಿಪ್ ಅಮೌಂಟ್ ಆಗಿ ಇಟ್ಕೊಂಡು ಎಜುಕೇಶನ್ ಅಲ್ಲಿ ಯಾರೆಲ್ಲ ಸ್ವಲ್ಪ ಮುಂದಕ್ಕೆ ಅಂದ್ರೆ ಒಳ್ಳೆ ಮಾರ್ಕ್ಸ್ ನ ತಗೊಂಡಿದ್ದಾರೆ, ಮನೆಯಲ್ಲಿ ತೀರಾ ಕಷ್ಟ ಇದೆ, ಮತ್ತೆ ನಮ್ಮ ಈ ಸಂಸ್ಥೆಯ ಸುತ್ತಮುತ್ತ ಇರುವ ಅಥವಾ ಈ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟವರು, ಎಸ್ಪೆಷಲಿ ನಾವೇನ್ ಮಾಡ್ತೀವಿ, ನಮ್ಮ ಕುಂದಾಪುರ ಮತ್ತೆ ಬ್ರಹ್ಮಾವರ ತಾಲೂಕು ಮೇಜರ್ ಆಗಿ ಈ ಭಾಗಕ್ಕೆ ಸಂಬಂಧಪಟ್ಟ ಮಕ್ಕಳನ್ನ ನಾವು ಪಿಕ್ ಮಾಡಿದ್ವಿ. ಒಂದಷ್ಟು ಮಕ್ಕಳು ಮತ್ತೆ ನಮ್ಮಲ್ಲಿ ಕೆಲಸ ಮಾಡುವಂತವರ ಮಕ್ಕಳು ಇಲ್ಲಿ ಅಂದ್ರೆ ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಮಾತ್ರ ಅವರ ಅವರ ಒಂದು ಏನು ಕೆಲಸ ಮಾಡ್ತಾರೆ ಅವರ ಒಂದು ಮಕ್ಕಳಿಗೆ ಮಾತ್ರ, ಅಥವಾ ಬೇರೆ ಬೇರೆ ಕಷ್ಟದಲ್ಲಿದ್ದಂತ ಮಕ್ಕಳಿಗೂ ಕೂಡ ನಿಮ್ಮ ಒಂದು ಸಂಸ್ಥೆಯಿಂದ ಅಥವಾ ನಿಮ್ಮ ಒಂದು ಫೌಂಡೇಶನ್ ಇಂದ ಸಹಕಾರ ಸಿಗ್ತಾ ಇದೆ? ಎಲ್ರಿಗೂ ಮಾಡ್ತೀವಿ ಸರ್. ಅಂದ್ರೆ ನಮ್ಮ ಸಂಸ್ಥೆ ಒಳಗಡೆ ಕೆಲಸ ಮಾಡೋ ಮಕ್ಕಳು ನಾವು ಪಿಕ್ ಮಾಡ್ತೀವಿ. ಇಲ್ಲೂ ಕೂಡ ತಂದೆಯಲ್ಲಿರೋ ಮಕ್ಕಳಿದ್ದಾರೆ, ಕಷ್ಟದಲ್ಲಿರೋ ಮಕ್ಕಳಿದ್ದಾರೆ, ಅಥವಾ ಮನೆಯಲ್ಲಿ ಅನಾರೋಗ್ಯ ಇರತ್ತೆ, ಅವ್ರ ಹತ್ರ ಶಕ್ತಿ ಇರಲ್ಲ, ಅಂತ ಮಕ್ಕಳನ್ನು ಫಸ್ಟ್ ಪಿಕ್ ಮಾಡಿ. ಫಸ್ಟ್ ಪ್ರಯಾರಿಟಿ ನಮ್ಮ ಸಂಸ್ಥೆ, ಅದರ ನಂತರ ಸಂಸ್ಥೆಯ ಸರೌಂಡಿಂಗ್ಸ್ ಅಲ್ಲಿ ಇರುವಂತ ಮಕ್ಕಳು, ಅದಾದ್ಮೇಲೆ ಸ್ವಲ್ಪ ಹೊರಗಡೆ ಭಾಗ. ಈ ನಿಟ್ಟಿನಲ್ಲಿ ನಾವು ಮಾಡ್ಕೊಂಡು ಬಂದ್ವಿ ಸರ್. ಅಂದ್ರೆ ಮೇಜರ್ ಆಗಿ ಈಗ ಇಂಜಿನಿಯರಿಂಗ್ ಓದುವಂತ ಮಕ್ಕಳಿಗೂ ಕೂಡ ಕೆಲವು 1 ಲಕ್ಷಕ್ಕಿಂತ ಜಾಸ್ತಿ ಖರ್ಚುಗಳು ಕೂಡ ಬರುತ್ತೆ. ಅವರಿಗೆ ಯಾವ ರೀತಿಯಾದ ಒಂದು ಸ್ಪೆಷಲೈಸ್ ಅದನ್ನು ಕೂಡ ನಾವು ಮಾಡಿದ್ವಿ. ಮೊನ್ನೆ ಅಷ್ಟೇ ಒಬ್ಳು ಹುಡುಗಿ ಬಂದಿದ್ರು. ಆ ಹುಡುಗಿ ನಮ್ಮ ಮೂಡ್ಲಕಟ್ಟೆ MIT ಅಲ್ಲಿ ಅವಳು ಎಂಜಿನಿಯರಿಂಗ್ ಓದ್ಬೇಕಂತ ಅವಳ ಆಸಕ್ತಿ ಇತ್ತು. ಆ ಹುಡುಗಿಗೆ 1,68,000 ಫೀಸ್ ಇತ್ತು. ಅದನ್ನ ಸ್ಪೆಷಲ್ ಕೇಸ್ ಆಗಿ ಕನ್ಸಿಡರ್ ಮಾಡಿ ಆ ಹುಡುಗಿಗೂ ಕೂಡ ನಾವು ಮಾಡಿ ಕೊಟ್ಟಿದ್ವಿ ಮೊನ್ನೆ. ಅಂದ್ರೆ ಕೆಲವೊಂದು ಮಕ್ಕಳ ಪರಿಸ್ಥಿತಿ ಅವರ 4 ವರ್ಷ ಜರ್ನಿಗೂ ಕೂಡ ಅದು ಬಟ್ ಅಲ್ಲಿ ಒಂದು ಕಂಡೀಷನ್ ಕೊಡ್ತೀವಿ, ಪ್ರತಿ ವರ್ಷ ಮಕ್ಕಳು ಸ್ಕೋರ್ ಕಡಿಮೆ ಮಾಡಬಾರದು. ಆದ್ರೆ ನಾವೇನ್ ಅಡಾಪ್ಟ್ ಮಾಡ್ಕೊಂಡಿವಿ ಆ ಮಕ್ಕಳನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಎಜುಕೇಶನ್ ಹಾಳು ಮಾಡಬಾರ್ದು. ಅವರು ಚೆನ್ನಾಗಿ ಓದ್ಬೇಕು, ಜೊತೆಗೆ ಅವರು ನಾಳೆ ಸೆಟಲ್ ಆದ ಮೇಲೆ ಮತ್ತೆ 2 ಮಕ್ಕಳಿಗೆ ಆ ಮಕ್ಕಳು ಅದನ್ನ ಸ್ಪಾನ್ಸರ್ ಮಾಡ್ಬೇಕು. ಅಂದ್ರೆ ಅದ್ ಯಾಕೆ ಅಂದ್ರೆ ಸರ್, ಈಗ ನಾನು ಒಬ್ಬ ಮಾಡಿದ್ರೆ 10 ಮಕ್ಕಳಿಗೆ ಮಾಡ್ಬೋದು. ಈ ಚೈನ್ ಸಿಸ್ಟಮ್ ಬೆಳೀತಾ ಹೋದ್ರೆ ಆಗತ್ತೆ, 100,000 ಆಗ್ಲಿ, ಅದೇ ತರ ಬೆಳೀತಾ ಹೋದ್ರೆ ಬಹಳ. ಹೌದು ಸರ್. ಅಂದ್ರೆ ಅದೊಂದು ಕೃತಜ್ಞತೆನ ಅವ್ರು ಮರಿಬಾರ್ದು ಅಂತ. ಅಂದ್ರೆ ನಾವು ಕೊಟ್ಟಣ ನಮ್ಗೆ ವಾಪಸ್ ಕೊಡಿ ಅಥವಾ ನಾವು ಹೇಳಿದ ಮಕ್ಳಿಗೆ ಕೊಡಿ ಅಂತ ನಾವು ಹೇಳಲ್ಲ. ಯಾವ್ದಾದ್ರು 2 ಮಕ್ಳಿಗೆ ಕೊಡಿ, ನಿಮ್ಮ ಋಣ ತೀರಿಸ್ಕೊಳ್ಳಿ. ಆ ರೀತಿಯಲ್ಲಿ ನಾವು ಬೆಳೆಸ್ತಾ ಇದೀವಿ. ಅಂದ್ರೆ ಈಗ ಎಷ್ಟು ವರ್ಷಗಳ ಹಿಂದೆ ಈ ಒಂದು ನಿಮ್ಮ ಕೃಷ್ಣ ಪ್ರಸಾದ್ ಫೌಂಡೇಶನ್ ಪ್ರಾರಂಭ ಮಾಡಿ? 2024 ನಾವು ಆರಂಭ ಮಾಡಿದ್ವಿ ಸರ್. ಹೌದು, 2024 ಹೌದು. ರಿಜಿಸ್ಟ್ರೇಷನ್ 2024 ಆಯ್ತು. 25 ಸಾಲಿನಲ್ಲಿ ನಾವು ಫಸ್ಟ್ ಅಡಾಪ್ಷನ್ ಮಾಡಿದ್ವಿ. BBHegde ಕಾಲೇಜಿನವರು ತೋರಿಸಿದಂತ 3 ಮಕ್ಕಳಿಂದ ಅದು ಆರಂಭ ಆಯ್ತು. ಅಲ್ಲಿಂದ ಹಾಗೆ ಹಂತ ಹಂತವಾಗಿ ಬೆಳೀತಾ ಬಂತು. ಅಂದ್ರೆ ಪ್ರೆಸೆಂಟ್ ಇಷ್ಟು ಮಕ್ಕಳು ನೀವು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ, ಮತ್ತೆ ಓವರಾಲ್ ಆಗಿ ಇಷ್ಟು ಮಕ್ಕಳಿಗೆ ಅಡಾಪ್ಟ್ ಬಿಟ್ಟು ಸ್ಕಾಲರ್ಶಿಪ್ ಅನ್ನ ಕೊಟ್ಟಿದ್ದೀರಾ? ಈ ವರ್ಷ ಸುಮಾರು 21 ಮಕ್ಕಳನ್ನ ನಾವು ಅಡಾಪ್ಟ್ ಮಾಡಿದೀವಿ. ಜೊತೆಗೆ ಒಂದು ನಿಯರ್ಲಿ 35 ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ನ ಈ ವರ್ಷ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಅಂದ್ರೆ ಆ ಸ್ಕಾಲರ್ಶಿಪ್ ಮಾಡೋದು ಅದು ಮೇನ್ ಆಗಿ ಸಿಂಗಲ್ ಪೇರೆಂಟ್ ಇರೋರ್ನ ನೀವು ಸ್ಕಾಲರ್ಶಿಪ್ ಅಲ್ಲೂ ಕೂಡ 2 ರೀತಿಯಲ್ಲೂ ಮಾಡಿದೀವಿ. ಸಿಂಗಲ್ ಪೇರೆಂಟ್ ಮಕ್ಕಳನ್ನು ತಗೊಂಡಿದೀವಿ, ಜೊತೆಗೆ ಅನಾರೋಗ್ಯದಿಂದ ತಂದೆಗೆ ಕೆಲಸ ಮಾಡ್ಲಿಕ್ಕೆ ಆಗದೆ ಇರುವಂತ ಮಕ್ಕಳು, ತೀರಾ ಕಷ್ಟದಲ್ಲಿರುವ ಮಕ್ಕಳನ್ನು ಕೂಡ ನಾವು ಪಿಕ್ ಮಾಡಿದೀವಿ. ಅದೇ ರೀತಿಯಲ್ಲಿ ಶ್ರೀ ಕೃಷ್ಣ ಪ್ರಸಾದ್ ಫೌಂಡೇಶನ್ ವತಿಯಿಂದ ಹೆಲ್ತ್ಗೂ ಕೂಡ ಕಲ್ಚರ್ಗೂ ಕೂಡ ಮಾಡಿರುವಂತದ್ದು ಹೆಲ್ತ್ ನ ಕುರಿತಾಗಿ ಮಾತಾಡಿದ್ದಾರೆ. ಅಂದ್ರೆ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದ ಸಹಕಾರಗಳನ್ನು ನಿಮ್ಮ ಸಂಸ್ಥೆಯನ್ನು ನೀಡಲಾಗಿದೆ? ಈಗ ಊರಿನ ಭಾಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಹುಷಾರಿಲ್ಲ ಅಂದ್ರೆ ಲೋಕಲ್ ಕ್ಲಿನಿಕ್ ಹೋಗುದು, ಮೆಡಿಸಿನ್ ತಗೊಳ್ಳೋದು, ಅದು ರಿಲ್ಯಾಕ್ಸ್ ಮಾಡೋದು, ಇದು ಮೇಜರ್ ಆಗಿ ನಡೆಯುವಂತ ಹಳ್ಳಿಯ ಈ ವಾತಾವರಣದಲ್ಲಿ. ಮಣಿಪಾಲ್ ಹೋಗುದು ಅಂತ ಹೇಳಿದ್ರೆ ದೊಡ್ಡ ಕಾಯಿಲೆಗಳಿದ್ರೆ ಮಾತ್ರ ಅನ್ನುವಂತ ಒಂದು ಕಲ್ಪನೆ ಇತ್ತು. ನಾವು ಅದಕ್ಕೆ ಏನ್ ಮಾಡಿದ್ವಿ, ಇಲ್ಲಿ ಯಾರಿಗಾದ್ರೂ ಕಷ್ಟ ಅಂತ ಬಂದಾಗ, ಎಸ್ಪೆಷಲಿ ಕ್ಯಾನ್ಸರ್ ನಂತ ದೊಡ್ಡ ಕಾಯಿಲೆಗಳು ಬಂದಾಗ, ಅದಕ್ಕೆ ರೂಟೀನ್ ಕೋವಿಡ್ ಇತ್ತು ಯಾವಾಗ ನಾವು ಫೌಂಡೇಶನ್ ಗಿಂತ ಮುಂಚೆನೂ ಕೂಡ ಕೋವಿಡ್ ಟೈಮ್ ಅಲ್ಲಿ ನಮ್ಮಲ್ಲಿ ಒಬ್ಳು ಹುಡುಗಿ ಕೆಲಸ ಮಾಡ್ತಾ ಇದ್ಲು. ಅವಳ ತಾಯಿ ಕ್ಯಾನ್ಸರ್ ಇತ್ತು. ಈ ಕೋವಿಡ್ ಟೈಮ್ ಅಲ್ಲಿ ಮಣಿಪಾಲ್ ಅಲ್ಲಿ ಯಾವ ಮಕ್ಕಳನ್ನ ಅಡಾಪ್ಷನ್ ಮಾಡ್ತಿರ್ಲಿಲ್ಲ, ಅಂದ್ರೆ ಅಲ್ಲಿ ಅಡ್ಮಿಷನ್ ಮಾಡ್ತಿರ್ಲಿಲ್ಲ. ಅವಾಗ ನಮ್ದೇ ವೆಹಿಕಲ್, ನಮ್ದೇ ಡ್ರೈವರ್ ಕೊಟ್ಟು 45-46 ದಿನ ಅವರಿಗೆ ರೇಡಿಯೇಷನ್ ನಾವು ಮಾಡಿಸಿದ್ವಿ. ಅಲ್ಲಿಂದ ಈ ಜರ್ನಿ ಆರಂಭ ಆಯ್ತು. ಅದೇ ರೀತಿ ಒಂದು 4-6 ಜನ ಕ್ಯಾನ್ಸರ್ ಪೇಷಂಟ್ ಇರ್ಬೋದು, ಬೇರೆ ಬೇರೆ ತರದ ಆರೋಗ್ಯದ ಸಮಸ್ಯೆಯಿಂದ ಬಂದಂತವ್ರನ್ನೆಲ್ಲ ನಾವು ನೋಡ್ಕೊಂಡು ಹೋಗ್ತಾ ಇದೀವಿ ಸರ್. ಅದೇ ರೀತಿಯಲ್ಲಿ ಕಲ್ಚರ್ ಅಂತ ಬಂದಾಗ ಯಾವ ರೀತಿಯಾದ ಕಲ್ಚರ್ ಸಾಂಸ್ಕೃತಿಕ ಇದರಲ್ಲಿ ಸಂಸ್ಕೃತಿ ಅಂತ ಬಂದಾಗ ಕರಾವಳಿ ಭಾಗ ವಿಭಿನ್ನ ಸಂಸ್ಕೃತಿಗಳಿಗೆ ಕರ್ನಾಟಕದಲ್ಲಿ ಮುನ್ನಡೆ ಬರೆದಿರುವಂತದ್ದು ಕರಾವಳಿ ಭಾಗ. ಅಂದ್ರೆ ಯಾವ ರೀತಿಯಾದ ಸಾಂಸ್ಕೃತಿಕವಾಗಿ ಹೆಲ್ಪ್ ಅನ್ನ ಮಾಡ್ತಾ ಇದೆ? ನನಗೆ ಈ ಕಲ್ಚರ್ ಅಂತ ಥಾಟ್ ಬಂದಿರುವಂತದ್ದು ನಮ್ಗೆ ಆಳ್ವಾಸಿನ ಮೋಹನ್ ಆಳ್ವಾಸರಿಂದ. ಮೋಹನ್ ಆಳ್ವಾಸ ನನಗೆ ಬಹಳ ಇನ್ಸ್ಪಿರೇಷನ್. ನನ್ನ ಆಳ್ವಾಸಿನ ಎಲ್ಲಾ ಕಾರ್ಯಕ್ರಮಗಳನ್ನು ನಾನು ಬಹಳ ಪ್ರೀತಿಸುವಂತ ಒಬ್ಬ ವ್ಯಕ್ತಿ ನಾನು.
ನನ್ನ ಸಂಸ್ಥೆ ಇನಾಗ್ರೇಷನ್ ಕೂಡ ಅವರ ಅಮೃತ ಹಸ್ತಿಂದಾನೆ ನಾನು ಮಾಡಿದ್ದು. Okay. ಈ ಮೋಹನ್ ಆಳ್ವ ಸರ್ ಅವರು ಎಜುಕೇಶನ್ ಮತ್ತೆ ಈ ಕಲ್ಚರ್ ಅಲ್ಲಿ ಏನ್ ಡೆವಲಪ್ ಮಾಡಿದ್ರು ಆ ಕಾನ್ಸೆಪ್ಟ್ ನ ಇಟ್ಕೊಂಡು ಒಂದಷ್ಟು ಉಡುಪಿ ಜಿಲ್ಲೆಯಲ್ಲಿ ನಶಿಸಿ ಹೋಗ್ತಿರುವಂತ ಕಲೆ, ಲೈಕ್ ಈಗ ಕಾವ್ಯ ಆರ್ಟ್ ಇರ್ಬೋದು ಅಥವಾ ನಾರ್ತ್ ಇಂಡಿಯಾದಿಂದ ಬಂದಂತ ಪಟಚಿತ್ರ ಆರ್ಟ್ ಇರ್ಬೋದು, ಅಂತ ಒಂದು ಕಲ್ಚರ್ ನೆಕ್ಸ್ಟ್ ಜನರೇಷನ್ ಮಕ್ಕಳಿಗೆ ರೀಚ್ ಆಗ್ಬೇಕು. ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಈಗಷ್ಟೇ ಅದನ್ನ ಯೋಚನೆ ಮಾಡ್ತಾ ಇದೀವಿ ಸರ್. ಅಂದ್ರೆ ಅದು ಯಾವ ರೀತಿ ಪ್ರೋಗ್ರೆಸ್ ಯಾವ ರೀತಿ ಆಗಿದೆ? ಅಂದ್ರೆ ನಮಗೆ ಅದರಲ್ಲಿ 2-3 ಆಲೋಚನೆಗಳಿದಾವೆ, ಇನ್ನೂ ಅದನ್ನ ಸ್ಪಷ್ಟ ರೂಪದಿಂದ ತರಲಿಲ್ಲ. ಒಂದು, ಬೇರೆ ಬೇರೆ ಕಾಲೇಜ್ಗಳಲ್ಲಿ ಮಕ್ಕಳಿಗೆ ಈ ತರದ ಒಂದು ಕಲ್ಚರ್ ಇದೆ, ಈ ತರದ ಒಂದು ಆರ್ಟ್ ಇದೆ, ಅದನ್ನ ಇಂಥವ್ರು ಮಾಡ್ತಾರೆ. ಲೈಕ್ ಈಗ ಕಾವ್ಯ ಆರ್ಟ್ ಅಂತ ಬಂದಾಗ ನಮಗೆ ಹಾವಂಜೆ ಜನಾರ್ದನ್ ರಾವ್ ಅಂತ ಒಬ್ಬರಿದ್ದಾರೆ, ಅವರು ಈಗ ಅಲ್ಲಿರುವಂತ ಎಲ್ಲಾ ಕಾವ್ಯ ಆರ್ಟ್ ಅವರೇ ಮಾಡಿಕೊಟ್ಟಂತದ್ದು. ಸೊ ಅಲ್ಲಿ ಏನ್ ಕಾಣಿಸ್ತಿದೆ ಅಲ್ಲ ಸರ್, ಆ ಚಿತ್ರ. ಈ ತರದ ಒಂದಷ್ಟು ಕಲೆಗಳು ರೀಚ್ ಆದಾಗ ಪ್ರಾಯಶಃ ಅದರ ಒಂದು 100 ಜನ ಮಕ್ಕಳಲ್ಲಿ 10 ಮಕ್ಕಳಾದ್ರೂ ಕೂಡ ಅದ್ರ ಬಗ್ಗೆ ಆಸಕ್ತಿ ತೋರಿಸಿದ್ರೆ ಅವ್ರಿಗೆ ಒಂದು ಆರ್ಟ್ ನ ಜೀವಂತಗೊಳಿಸಬಹುದು ಅನ್ನೋದು ನನ್ನ ಉದ್ದೇಶ ಸರ್. ನಾನು ಅವಾಗಿಂದ ಸೂಕ್ಷ್ಮವಾಗಿ ಗಮನಿಸ್ತಿರುವಂತದ್ದು, ನೀವು ಕೂತಿರುವಂತ ಗೋಡೆ ಹಿಂದಿರುವಂತ ಕೆಲವರ ಫೋಟೋಗಳು, ಅದು ಸುಧಾಮೂರ್ತಿ ಅವರಾಗಿರ್ಬೋದು, ಇವ್ರದಾಗಿರ್ಬೋದು, ವಿವೇಕಾನಂದರಾಗಿರ್ಬೋದು, ಅಬ್ದುಲ್ ಕಲಾಂ ಅವರಾಗಿರ್ಬೋದು, ಯಾರು ಈ ನಮ್ಮ ದೇಶಕ್ಕೆ ನೀಡಿರುವಂತ ಅಮೂಲ್ಯ ರತ್ನಗಳೇನಂತೀವೋ ಅವರೊಂದು, ಅಂದ್ರೆ ಇವರ ಒಂದು ಐಡಿಯಾ ಏನದು? ಅಂದ್ರೆ ನೀವು ಕೂಡ ಈ ರೀತಿ ಆ ಒಂದು ಹಾದಿಯಲ್ಲಿ ನಡಿಬೇಕಂದ್ರೆ ಏನ್ ಕಲ್ಪನೆ? ಯಾವಾಗ್ಲೂ 2 ವಿಚಾರಗಳು ಬರುತ್ತೆ ಸರ್. ಒಂದು, ನಾವು ಯಾವಾಗ್ಲೂ ಏನ್ ಯೋಚನೆ ಮಾಡ್ತಾ ಇರ್ತೀವಿ ಅದನ್ನ ನಾವು ಆಗ್ತೀವಿ. ಇನ್ನೊಂದು, ಯಾವಾಗ್ಲೂ ನೀವು ಏನನ್ನ ನೋಡ್ತಾ ಇರ್ತೀರಿ ಅದ್ರ ಹಾಗೆ ನಾವು ಆಗ್ಬಿಡ್ತೀವಿ. ಅದಕ್ಕೆ ಯಾವಾಗ್ಲೂ ನನ್ನ ಇಡೀ ಸಂಸ್ಥೆಯಲ್ಲಿ ಈ ಮೋಟಿವೇಶನ್ ಕೊಡುವಂತ ಎಲ್ಲ ವಿಚಾರಗಳನ್ನ ತರ್ಲಿಕ್ಕೆ ಇಷ್ಟಪಡೋದು. ನಾವು ಅವ್ರನ್ನ ನೋಡ್ತಾ 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 ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮಲ್ಲಿರೋ ನೆಗೆಟಿವಿಟಿಗಳನ್ನ ಸಾಯಿಸಿ ಆದಷ್ಟು ಪಾಸಿಟಿವ್ ವೇಗ ತರಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಇಲ್ಲಿ ಇರುವಂತ ಅಷ್ಟು ಜನರ ಫೋಟೋದಲ್ಲಿ ಒಬ್ಬೊಬ್ಬರಿನ ಒಂದೊಂದು ಪಾಯಿಂಟ್ ಗಳನ್ನ ಫಿಕ್ಸ್ ಮಾಡ್ಬೇಕು ಅನ್ನೋದು ನನ್ನ ಆಸೆ ಸರ್. ಯಾವ ರೀತಿಯಾಗಿ ಈಗ ಒಬ್ಬೊಬ್ರದ್ದು ಒಂದೊಂದು ಪಾಯಿಂಟ್ ಅಂತ? ಹೌದು. ಫಾರ್ ಎಕ್ಸಾಂಪಲ್ ಈಗ ಸ್ವಾಮಿ ವಿವೇಕಾನಂದ ಅವರ ಒಂದು ಇದು ಯಾವ್ದು? ಯಾವಾಗ ಬಿಸ್ನೆಸ್ ಸೋತ್ವೆ, ನಾವು ಸುಮಾರು 2014 ಹೊತ್ತಿಗೆ ಬಿಸ್ನೆಸ್ ಸೋತಾಗ ಒಮ್ಮೆ ಯೋಚನೆ ಬಂದಿತ್ತು, ಜೀವನ ಎಂಡ್ ಮಾಡಿ ಬಿಡೋಣ, ಅಂದ್ರೆ ಸೂಸೈಡ್ ಮಾಡ್ಕೊಂಡ್ ಬಿಡೋಣ ಅಂತ ಒಂದು ಥಾಟ್ ತಲೆಯಲ್ಲಿ ಓಡ್ತಾ ಇತ್ತು. ಅಂದ್ರೆ ಕಂಪ್ಲೀಟ್ ಕಳ್ಕೊಂಡ್ವಿ ಅನ್ನುವಂತ ಒಂದು ಫೀಲ್ ಇತ್ತು ಅವಾಗ ಧೈರ್ಯ ಕೊಟ್ಟಿದ್ದು ವಿವೇಕಾನಂದರ ಪುಸ್ತಕಗಳು. ಅವರ ಪುಸ್ತಕದಲ್ಲಿತ್ತು ಡೂ ಆರ್ ಡೈ, ನೀನ್ ಒಂದೇ ಹೋರಾಟ ಮಾಡು, ಹೇಡಿಯಾಗಿ ಸಾಯಬೇಡ, ಹೋರಾಟ ಮಾಡಿ ಸತ್ಯ ಸಾಯಿ, ತೊಂದರೆ ಇಲ್ಲ. ಆ ತರದ ಒಂದು ಪಾಸಿಟಿವ್ ವಿಚಾರಗಳನ್ನ ನಾನು ತಗೊಂಡಿದ್ದು ಅಬ್ದುಲ್ ಕಲಾಂ ಅವರು ಮತ್ತೆ ವಿವೇಕಾನಂದರ ಪುಸ್ತಕಗಳಿಂದ. ಹಾಗಾಗಿ ನೀವು ಎಷ್ಟೇ ನೆಗೆಟಿವ್ ಸಿಚುವೇಶನ್ ಅಲ್ಲಿ ಇರಿ ಅಥವಾ ಎಷ್ಟೇ ಡಿಪ್ರೆಸ್ಡ್ ಮೂಡ್ ಅಲ್ಲಿ ಇದ್ದಾಗ ವಿವೇಕಾನಂದರ ಪುಸ್ತಕನ ನೀವು ಓದಿದ್ರೆ ನೀವು ಒಂದ್ಸರಿ ಅದರಿಂದ ಹೊರಗಡೆ ಬರ್ತೀರಿ. ಅಷ್ಟು ಪಾಸಿಟಿವ್ನೆಸ್ ನ, ಒಂದು ಪಾಸಿಟಿವ್ ಎನರ್ಜಿಯನ್ನ ಅವರು ಕೊಡ್ತಾರೆ ಸರ್. ಅವರು ವಿವೇಕಾನಂದರ ಮತ್ತೆ ಅಬ್ದುಲ್ ಕಲಾಂ ಅವರ ಆ ಫೋಟೋದಲ್ಲಿ ಅದೊಂದು ಎನರ್ಜಿ ಇದೆ. ಇನ್ನೊಂದು ನೋಡುವಂತೆ ನೀವು ಹೇಳಿದ್ರು VRL ನ ಒಂದು ಯಾವ ರೀತಿಯಾಗಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ, ಅವರ ಸಂಸ್ಥಾಪಕರಾಗಿರುವಂತ ಶ್ರೀಯುತ ವಿಜಯ್ ಸಂಕರೇಶ್ವರ್ ಅವರ ಇದು ಕೂಡ ಇರುವಂತ ಅವರ ಒಂದು ಯಾವ ಒಂದು ವಿಚಾರಗಳು ನಿಮ್ಮ ವೈಯಕ್ತಿಕವಾಗಿ ಅಡಾಪ್ಟ್ ಮಾಡಿ? ಅವ್ರು ನನಗೆ ತುಂಬಾ ರೋಲ್ ಮಾಡೆಲ್ ಅಂತ ಅನ್ಸ್ಕೊಳ್ಳುವಂತದ್ದು ಅವರ ಹಾರ್ಡ್ ವರ್ಕ್ ವಿಚಾರದಲ್ಲಿ. ನಾನು ತುಂಬಾ ಇಂಟರ್ವ್ಯೂಗಳನ್ನ ನಾನು ಅವ್ರದ್ದು ನೋಡಿದ್ದೇನೆ. ಇತ್ತೀಚೆಗಷ್ಟೇ ಅವರ ಮಗ ಆನಂದ್ ಸಂಕೇಶ್ವರ್ ಕೈಯಿಂದ ಅವಾರ್ಡ್ ಕೂಡ ನಾವು ತಗೊಂಡ್ವಿ. ವಿಜಯವಾಣಿ ಪತ್ರಿಕೆ ವಿಜಯರತ್ನ ಅವಾರ್ಡ್ ಕೂಡ ನಾವು ತಗೊಂಡ್ವಿ. ಇಟ್ಸ್ ಎ ಪ್ರೌಡ್ ಮೂಮೆಂಟ್ ನಮ್ಗೆ ಬಹಳ ಖುಷಿ ಕೊಟ್ಟಂತದ್ದು ಅವರು ಆರಂಭ ಮಾಡಿದಂತ ರೀತಿಯಿಂದ ಇವತ್ತು ಅವ್ರಿಗೆ ಇವತ್ತು ರೀಚ್ ಆದಂತ ಹೈಟ್. ಅವರು ಕೂಡ 0 ಇಂದ ಸ್ಟಾರ್ಟ್ ಮಾಡ್ತಾರೆ, ಹಂತ ಹಂತವಾಗಿ ಬೆಳೀತಾರೆ, ಬಹಳಷ್ಟು ಅವಮಾನಗಳನ್ನ ನೋಡ್ತಾರೆ, ಎಲ್ಲವೂ ಆಗಿ ಇವತ್ತು 8,000 ಟ್ರಕ್ಕಿನ ಒಡೆಯರಾಗ್ತಾರೆ. ಅಂದ್ರೆ ಅದರ ಹಿಂದಿರುವಂತದ್ದು ಅವ್ರು ಯಾವಾಗ್ಲೂ ಹೇಳ್ತಾರೆ ಇಂಟರ್ವ್ಯೂ ಅಲ್ಲಿ, ಶ್ರಮಕ್ಕೆ ಯಾವುದೇ ರೀತಿಯ ಈ ಸಕ್ಸಸ್ ಗೆ ಶಾರ್ಟ್ ಕಟ್ ಅನ್ನೋದು ಯಾವುದೂ ಇಲ್ಲ. ಒಂದೇ ಏನ್ ಕೇಳಿದ್ರೆ ನಿಮ್ಮ ಹಾರ್ಡ್ ವರ್ಕ್. ಆ ಹಾರ್ಡ್ ವರ್ಕ್ ಅನ್ನುವಂಥದ್ದು ನಾನು ವಿಜಯ್ ಸಂಕೇಶ್ವರಿಂದ ಪಿಕ್ ಮಾಡಿದಂತ ವಿಚಾರ ಸರ್. ನಾನು ಈ ಫೌಂಡೇಶನ್ ಅಂತ ಬಂದಾಗ ಕರ್ನಾಟಕದಲ್ಲಿ ಫಸ್ಟ್ ನಮಗೆ ಗೊತ್ತಾಗುವಂತದ್ದೇ ಸುಧಾಮೂರ್ತಿ ಅವರು ಮಾಡಿರುವಂತ ಸರ್ವಿಸ್ಗಳು, ಅವರ ಫೋಟೋ ಕೂಡ ವಾಲಲ್ಲಿ ಇರುವಂತ. ಅಂದ್ರೆ ನೀವು ಮಾಡ್ತಿರುವಂತದ್ದು ಸರ್ವಿಸ್ ನ ಮಾಡ್ತಾ ಇದ್ದಾರೆ, ನೀವು ಕೂಡ ಫೌಂಡೇಶನ್ ಪ್ರಾರಂಭ ಮಾಡಿರುವಂತದ್ದು. ನಿಮ್ಗೆ ಅವ್ರು ಯಾವ ರೀತಿಯಾಗಿ ಇನ್ಸ್ಪೈರ್ ಆಗಿದೆ? ಸುಧಾಮೂರ್ತಿ ಅವರ ಇನ್ಫೋಸಿಸ್ ಫೌಂಡೇಶನ್ ನನಗೆ ಬಹಳ ಇನ್ಸ್ಪಿರೇಷನ್ ಸರ್. ಅವ್ರು ಮಾಡ್ತಿರುವಂತ ಬೇಕಾದಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ನಾನು ನೋಡಿದವನ ಆಕ್ಚುಲಿ. ಮತ್ತೆ ಎಲ್ಲದಕ್ಕಿಂತ ಜಾಸ್ತಿ ಅವರ ಸರಳತೆ. ಎಷ್ಟೇ ಮನುಷ್ಯ ಯಾವ ಹೈಟಿಗೆ ರೀಚ್ ಆಗ್ಲಿ, ಆ ಮನುಷ್ಯ ಎಷ್ಟು ಸಿಂಪಲ್ ಆಗಿರ್ಬೇಕಂತ ಕಲಿಯುವುದಿದ್ರೆ ನಾವು ಸುಧಾಮೂರ್ತಿ ಅವರಿಂದಾನೇ ಕಲಿಯುತ್ತೇವೆ. ಮತ್ತೆ ಅವರ ಫೌಂಡೇಶನ್ ಮಾಡುವಂತ ಬಹಳಷ್ಟು ಒಳ್ಳೊಳ್ಳೆ ಕೆಲಸಗಳು, ಆರೋಗ್ಯ ವಿಚಾರದಲ್ಲಿ ಇರ್ಬೋದು
ಆ ಎಲ್ಲ ವಿಚಾರಗಳಿಂದ ನಾವು ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದೀವಿ ಸರ್. ಓಕೆ, ಅದೇ ರೀತಿಯಲ್ಲಿ ಸಂಪರ್ಕ್ ಶೆಟ್ಟಿ ಅವರೇ, ಈಗ ಒಂದು ನೀವು ಉದ್ಯಮದಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದೀರಾ, ಕ್ಯಾಶೋ ಉದ್ಯಮದಲ್ಲಿ ಯಶಸ್ಸನ್ನ ಕಂಡಿದ್ದೀರಾ, ಸ್ಟೀಲ್ ಉದ್ಯಮಕ್ಕೂ ಕೂಡ ಈಗ ಕಾಲಿಟ್ಟಿರುವಂತದ್ದು, ಫೌಂಡೇಶನ್ ಕೂಡ ಯಶಸ್ವಿಯಾಗಿ ನಡೀತಾ ಇದೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಯಾವ ಒಂದು ಹೊಸ ಉದ್ಯಮಕ್ಕೆ ಏನಾದ್ರು ಕಾಲಿಡುವೇನಾದ್ರು ನಿರೀಕ್ಷೆ ಇದೆಯಾ? ಯೋಜನೆ ಇದೆ ಸರ್. ಯಾವಾಗ್ಲೂ ನಾನು ಅವಾಗ್ಲೇ ಹೇಳಿದೆ, ನೀವು ಯಾವಾಗ್ಲೂ ಹೆಚ್ಚಾಗಿ ಏನು ನೋಡ್ತೀರಿ ನೀವು ಅದಾಗ್ಲಿಕ್ಕೆ ಇಷ್ಟಪಡ್ತೀರಿ ಅಂತ ಎದುರುಗಡೆ ನೋಟಿಸ್ ಬೋರ್ಡ್ ಇಟ್ಟಿದ್ದೇನೆ. ಆ ನೋಟಿಸ್ ಬೋರ್ಡ್ ಅಲ್ಲಿ ನಾನು ಬರೆದಿದ್ದೇನೆ, ಸುಮಾರು ಒಂದಷ್ಟು ಪಾಯಿಂಟ್ ಗಳನ್ನ ಇದ್ದೇನೆ. ಅದಷ್ಟು ನನ್ನ ಮುಂದಿನ ಯೋಜನೆಗಳು. ಅಷ್ಟು ಕನಸುಗಳಲ್ಲಿ ಯಾವುದೆಲ್ಲ ಆಗತ್ತೆ ಇಟ್ಟು ದೈವ ಸಂಕಲ್ಪ, ನನ್ಗೆ ಗೊತ್ತಿಲ್ಲ. ಬಟ್ ಅಂತೂ ಮುಂದಿನ ದಿನದಲ್ಲಿ ಆ ಎಲ್ಲಾ ರೀತಿಯಲ್ಲೂ ಹೋಗ್ಬೇಕನ್ನೋ ಆಸಕ್ತಿ ಅಂತೂ ಉಂಟು ಸರ್. ಓಕೆ, ಅಂದ್ರೆ ಅದಿಷ್ಟು ಈಡೇರಿಸಬೇಕನ್ನೋ ಒಂದು ಕಲ್ಪನೆ. ಉದ್ಯಮ ಅಂತ ಬಂದಾಗ, ಉದ್ಯಮ ರಂಗದಕ್ಕೆ ಅಂತ ಬಂದಾಗ ನೆಕ್ಸ್ಟ್ ಯಾವ ರೀತಿಯಾಗಿ ನಿಮ್ಮ ಈ ಒಂದು ಕ್ಯಾಶೋ ಉದ್ಯಮನ ಬೆಳೆಸಬೇಕು, ಅಥವಾ ಬೇರೆ ಬೇರೆ ಎಕ್ಸ್ಪೋರ್ಟ್ ಗಳಾಗಿದೆ, ಬೇರೆ ಬೇರೆ ಅಂದ್ರೆ ಉದ್ಯಮ ಇನ್ನೂ ಎತ್ತರದ ಮಟ್ಟಕ್ಕೆ ತಗೊಂಡ್ಬೇಕನ್ನೋ ಐಡಿಯಾಗಳು ಯಾವ ರೀತಿ ಇದೆ ಸರ್? ಈಗ ಅಂದ್ರೆ ಗೇರು ಬೀಜದಲ್ಲಿ ನಾವೀಗ ಒಂದು 150 ಟನ್ನಿಗೆ ರೀಚ್ ಆದ ಮೇಲೆ ನಾವ್ ಯಾಕೆ ಡ್ರೈ ಫ್ರೂಟ್ಸ್ ಬೇರೆ ಕಾಮೊಡಿಟಿಗಳನ್ನ ನೋಡಬಾರ್ದು? ಈಗ ಕಾಫಿ ಇರ್ಬೋದು, ಆಲ್ಮಂಡ್ಸ್ ಅಂತ ಬೇರೆ ಬೇರೆ ಕಾಮೊಡಿಟಿಗಳನ್ನ ಇದ್ರ ಜೊತೆಗೆ ಆಡ್ ಮಾಡುವಂತ ಒಂದು ಪ್ರಯತ್ನದಲ್ಲಿ ನಾವಿದ್ದೀವಿ. ಅಂದ್ರೆ ಏನಾಗತ್ತೆ, ಡ್ರೈ ಫ್ರೂಟ್ಸ್ ಗೇರು ಬೀಜವನ್ನ ತಗೊಳ್ಳುವಂತ ವ್ಯಕ್ತಿ ಹೆಚ್ಚಾಗಿ ಆಲ್ಮಂಡ್ಸ್ ತಗೊಳ್ತಾನೆ, ಪಿಸ್ತಾವನ್ನು ತಗೊಳ್ತಾನೆ. ಹಾಗಾಗಿ ಇಟ್ಸ್ ಎ ಬೈಯರ್ ನಮ್ಗೆ ಸೇಮ್ ಆಗ್ತಾರೆ. ಹಾಗಾಗಿ ನಾವು ಅದನ್ನು ಕೂಡ ಇದ್ರೊಟ್ಟಿಗೆ ತಗೊಂಡ್ರೆ ಪ್ರಾಯಶಃ ಸ್ವಲ್ಪ ಸುಲಭ ಆಗ್ಬಹುದು. ಹಾಗಾಗಿ ಅದರಲ್ಲಿ ಹೋಗ್ಬೇಕನ್ನುವಂತ ಒಂದು ಆಸಕ್ತಿ ಇದೆ. ಮುಂದೇನಾದ್ರೂ ದೇವರ ಅನುಗ್ರಹ ಇದ್ರೆ ಒಂದು ಒಳ್ಳೆಯ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಹಾಸ್ಪಿಟಲ್ ಮಾಡ್ಬೇಕನ್ನುವಂತ ಒಂದು ಕನಸು ಕೂಡ ಇದೆ ಸರ್. ಅಂದ್ರೆ ಕುಂದಾಪುರ ಭಾಗದ, ಕುಂದಾಪುರ ಉಡುಪಿ ಭಾಗದಲ್ಲಿ ಒಂದು ಒಳ್ಳೆಯ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮತ್ತು ಒಂದು ಒಳ್ಳೆಯ ಒಂದು ಹಾಸ್ಪಿಟಲ್, ಇದೆರಡು ನನಗೆ ಅಂದ್ರೆ ಇಟ್ಸ್ ನಾಟ್ ಅಬೌಟ್ ಬಿಸ್ನೆಸ್, ಅಂದ್ರೆ ಹಣ ಮಾಡ್ಬೇಕು ಅನ್ನೋ ಉದ್ದೇಶಕ್ಕಿಂತ ಒಂದಷ್ಟು ಈ ಸಮಾಜಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಅದರಿಂದ ಆಗ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಸರ್. ಒಂದು ಕಡೆಯಲ್ಲಿ ಆ ಬಿಸ್ನೆಸ್ ಅಲ್ಲಿ ಯಶಸ್ಸನ್ನ ಕಾಣ್ತೀರಾ, ಫೌಂಡೇಶನ್ ಮಾಡ್ತೀರಾ, ಈಗ ಹೆಲ್ತ್ ಮತ್ತೆ ಎಜುಕೇಶನ್ ಕಡೆ ಕೂಡ ಕಾನ್ಸಂಟ್ರೇಷನ್ ಮಾಡಿದ್ದೀರಾ. ಇನ್ನೊಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಪೊಲಿಟಿಕಲ್ ಅಥವಾ ರಾಜಕೀಯಕ್ಕೆ ಬರುವ ಸಾಧ್ಯತೆ ಏನಾದ್ರೂ ಇದೆಯಾ? ಖಂಡಿತವಾಗ್ಲೂ ಇಲ್ಲ ಸರ್. ಅದು ನನ್ನ ಗಮನಕ್ಕೂ ಕೂಡ ಬಂದಿದೆ, ಒಂದಷ್ಟು ಜನ ಕೇಳಿದ್ದುಂಟು ಕೂಡ. ಯಾಕಂದ್ರೆ ನಾನು ಕೂಡ ಬೇರೆ ಬೇರೆ ಹಲವಾರು ಭಾಗಗಳಿಗೆ ಓಡಾಡಿದ್ದೇನೆ. ಯಾರು ಒಂದು ಸರ್ವಿಸ್ ಮಾಡ್ತಾ ಇದಾರೆ ಅಂದ್ರೆ ಅಲ್ಲಿ ಮೊದಲ ಬರುವಂತದ್ದು ಕೆಲವರ ಒಂದು ತಲೆಯಲ್ಲಿ ಅಂದ್ರೆ ಇವ್ರು ನೆಕ್ಸ್ಟ್ ಏನ್ ಚುನಾವಣೆಗೆ ಗೆಲ್ತಾರೋ ಅಥವಾ ಏನೋ ರಾಜಕೀಯಕ್ಕೆ ಬರ್ತಾರೆ, ಆ ಪರ್ಪಸ್ ಇಂದಾನೆ ಇವ್ರೇನು ಸರ್ವಿಸ್ ಮಾಡ್ತಾ ಇದಾರೆ ಬರುತ್ತೆ. ಆ ರೀತಿ ಏನಾದ್ರು ಐಡಿಯಾ ಏನಾದ್ರು? ಇಲ್ಲ ಸರ್, ಖಂಡಿತವಾಗ್ಲೂ ರಾಜಕೀಯಕ್ಕೆ ಹೋಗುವಂತ ಯಾವ ಆಸಕ್ತಿನೂ ಇಲ್ಲ, ಇಂಟೆನ್ಷನ್ ಇಲ್ಲ. ನಾನು ಯಾವಾಗ್ಲೂ ಬಹಳ ಇಷ್ಟಪಡುವಂತದ್ದು ರತನ್ ಟಾಟಾ ಅವ್ರನ್ನ. ರತನ್ ಟಾಟಾ ಅವ್ರನ್ನ ಇವತ್ತು ಎಲ್ಲಾ ಪಕ್ಷದ, ಎಲ್ಲಾ ಜಾತಿಯ ಎಲ್ಲಾ ಜನರು ಕೂಡ ಪ್ರೀತಿ ಮಾಡ್ತಾರೆ. ಅವರು ಪ್ರಾಯಶಃ ಅವರು ರಾಜಕೀಯಕ್ಕೆ ಹೋಗಿದ್ರದ್ದು ಆಗ್ತಿರ್ಲಿಲ್ಲ. ಹಾಗಾಗಿ ನಾನು ಅವರ ಆದರ್ಶದಲ್ಲಿ ಬೆಳಿಬೇಕು ಅಂತ ಆಸೆ ಪಡುವ, ಅಂದ್ರೆ ಉದ್ಯಮ ಕ್ಷೇತ್ರದಲ್ಲಿ ಬೆಳಿಬೇಕು. ಎಲ್ಲಾ ರೀತಿಯ, ಈಗ ಕಾಂಗ್ರೆಸ್ ಅಲ್ಲಿ ಇರ್ಬೋದು, ಬಿಜೆಪಿ ಎಲ್ಲಾ ರಾಜಕೀಯ ಪಕ್ಷದಲ್ಲಿರುವಂತ ಸ್ನೇಹಿತರನ್ನು ನಾನು ಹೊಂದಿದ್ದೆ. ಹಾಗಾಗಿ ಅದೇ ರೀತಿಯಲ್ಲಿ ಕಂಟಿನ್ಯೂ ಆಗ್ತೇನೆ ಹೊರತು ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿ ಈ ಸಮಾಜಕ್ಕೆ ನಾನು ಏನಾದ್ರು ಕೊಡ್ಬೇಕು ಅನ್ನೋ ಒಂದೇ ಆಸಕ್ತಿ ಬಿಟ್ರೆ ರಾಜಕೀಯಕ್ಕೆ ಯಾವತ್ತೂ ಹೋಗುವ ಆಸಕ್ತಿನೇ ಇಲ್ಲ ಸರ್. ಆದಷ್ಟು ಅದರಿಂದ ದೂರ ಇರ್ಬೇಕಂತಾನೆ ನಾನು ಬಯಸ್ತೇನೆ. ಅದೇ ರೀತಿಯಲ್ಲಿ ಈಗ ನಿಮ್ಮ ಒಂದು ಸಾಧನೆಗಳಾಗಿರ್ಬೋದು, ನೀವು ಉದ್ಯಮದಲ್ಲಿ ಬೆಳೆದ ವಿಚಾರಗಳಾಗಿರ್ಬೋದು, ಹಾಗೆ ನೀವು ಮಾಡಿರುವಂತಹ ಸಾಮಾಜಿಕ ಸೇವೆಗಳನ್ನ ಗುರುತಿಸಿ ಹಲವಾರು ಪ್ರಶಸ್ತಿಗಳು ಕೂಡ ನಿಮ್ಗೆ ಹುಡ್ಕೊಂಡು ಬಂದಿದೆ. ಈ ಒಂದು ಪ್ರಶಸ್ತಿಗಳ ಕುರಿತಾಗಿ, ಈ ಒಂದು ಪ್ರಶಸ್ತಿಗಳು ಬಂದ ಸಂದರ್ಭದಲ್ಲಿ ನಿಮ್ಮ ಒಂದು ಜವಾಬ್ದಾರಿಯನ್ನು ಯಾವ ರೀತಿಯಾಗಿ ಇನ್ನಷ್ಟು ಹೆಚ್ಚಿಸಿ? ಹೌದು, ಖಂಡಿತವಾಗ್ಲು ಸರ್. ಒಂದೊಂದು ಸಾಮಾಜಿಕವಾಗಿ ಬರುವಂತ ಪ್ರತಿಯೊಂದು ಪ್ರಶಸ್ತಿಯೂ ಕೂಡ ನೀವು ಇನ್ನೂ ಬೆಟರ್ ಮಾಡ್ಬೇಕನ್ನುವಂತ ಮೋಟಿವೇಶನ್ಗೋಸ್ಕರನೇ ಬಂದಿರ್ತಾರೆ. ನೀವು ಒಂದು ಪ್ರಶಸ್ತಿಯನ್ನು ತಗೊಂಡಾಗ ಅಲ್ಲಿಗೆ ನಿಲ್ಬೇಕಂದ್ರೆ ನಿಲ್ಲಿಕ್ ಆಗಲ್ಲ, ಅದ್ರ ಆಚೆಗೆ ಇನ್ನೇನೋ ಒಂದು ಮಾಡುವಂತ ಒಂದು ಹಂಬಲ ಬರುತ್ತೆ. ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಬರುವಂತದ್ದು ಅಥವಾ ಫೀಲಿಂಗ್ ಸಿಗೋದು ನಿಮ್ಗೆ ಹಣದಿಂದ ಅಲ್ಲ, ನೀವು ಮಾಡುವ ಒಳ್ಳೆ ಕೆಲಸಗಳಿಂದ. ಈಗ ಯಾರೋ ಒಬ್ಳು ಹುಡುಗಿ ಮದುವೆ ಆಗ್ತಾಳೆ, ಮನೇಲಿ ಕಷ್ಟ ಇರತ್ತೆ, ಆವಾಗ ಆ ಹುಡುಗಿನ ನೀವು ಕರೆದು ಅವಳಿಗೆ ಏನಾದ್ರು ಒಂದು ಮಾಂಗಲ್ಯ ಸರನೋ ಅಥವಾ ಅವಳ ಕಷ್ಟಕ್ಕೇನೋ ನೀವು ಆದಾಗ ಅವಳ ತಾಯಿ, ಅವಳ ತಂದೆ ಬಂದು ಕಣ್ಣೀರ್ ಹಾಕಿ ಅವಳ ಕಾಲಿಗೆ ಬೀಳುವಾಗ ನಿಮ್ಮ ಬ್ಯಾಲೆನ್ಸ್ ಶೀಟ್ ಇರ್ಬೋದು, ಪ್ರಾಫಿಟ್ ಇರ್ಬೋದು, ಅದು ಯಾವುದು ಅದ್ರ ಎದುರುಗಡೆ ಅಂದ್ರೆ ಕಣ್ಣೀರು ಎರಡು ರೀತಿಯಲ್ಲಿ ಬರುತ್ತೆ ಸರ್. ಒಂದು ನಾವು ಇನ್ನೊಬ್ರಿಗೆ ನೋವು ಕೊಟ್ಟಾಗ, ಇನ್ನೊಂದು ತೃಪ್ತಿಯಿಂದ ಅವರು ನಮಗೆ ನಿಮ್ಮಿಂದ ಉಪಕಾರ ಆಯ್ತು ಅಂತ ಅವ್ರು ಕಣ್ಣೀರ್ ಹಾಕುವಾಗ ನಮಗೂ ಕೂಡ ಕಣ್ಣೀರ್ ಬಂದ್ಬಿಡುತ್ತೆ. ಅದು ನಾನು ತುಂಬಾ ಫೀಲ್ ಮಾಡಿದೆ, ತುಂಬಾ ಭಾವನಾತ್ಮಕ, ತುಂಬಾ ನಾನು ನೋಡಿದ್ದೇನೆ ಸರ್. ಹಾಗಾಗಿ ಈ ದೇವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳುದು, ನಮಗೆ ಗೊತ್ತಿಲ್ಲದೆ ಈ ಫೀಲ್ಡ್ ಅನ್ನ ಕೊಟ್ಟಿದ್ದಕ್ಕೆ. ನಾವು ಬೇರೆ ಯಾವ ಫೀಲ್ಡ್ ಹೋಗಿದ್ರು ಕೂಡ ಪ್ರಾಯಶಃ ಇಷ್ಟೊಂದು ಜನ ಎಂಪ್ಲಾಯೀಸ್ ಜೊತೆ ಕೆಲಸ ಮಾಡೋ ಅವಕಾಶ ಇರ್ತಿರ್ಲಿಲ್ಲ. ಅದು ಗೇರು ಬೀಜದ ಆದ್ರಿಂದ ಮಾತ್ರ ನಮ್ಗದು ಸಿಕ್ಕಿದೆ. ಅದರ ಜೊತೆಯಲ್ಲಿ
ಅಷ್ಟು ಜನರ ಕುಟುಂಬದ ಎಲ್ಲಾ ವಿಚಾರಗಳು ನನಗೆ ಗೊತ್ತು. ಈಗ ನಮ್ಮಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಪ್ರತಿಯೊಬ್ಬರ ಕಷ್ಟ ಸುಖಗಳು ವಿಚಾರಗಳು ಗೊತ್ತಿರೋದಷ್ಟೇ ಅಲ್ಲ, ಅವರ ಕಷ್ಟಗಳಿಗೂ ಕೂಡ ನೀವು ಅದೇ ರೀತಿ, ಯಾಕಂದ್ರೆ ನಾನು ಕೂಡ ಒಂದು ಸಂದರ್ಶನಕ್ಕೆ ಬರಟ್ಟು ಎಲ್ಲ ವಿಚಾರಗಳನ್ನ ಕೇಳ್ಕೊಂಡಿರ್ತೀವಿ. ನನಗೆ ತಿಳಿದ ಮಟ್ಟಿಗೆ ಅವರ ಕಷ್ಟಗಳಿಗೂ ಕೂಡ ನೀವು ಒಂದು ಕುಟುಂಬದ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಏನ್ ಹೇಳ್ತೀವಿ, ಅದೇ ರೀತಿ ಆ ಒಂದು ಕುಟುಂಬದ ಒಂದು ಮುಖ್ಯ ನಿಮ್ಮ ಸಂಸ್ಥೆ ಅಂತ ಬಂದ ಒಂದು ಕುಟುಂಬ ಎಲ್ಲ ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸಲು ಕೂಡ ನೀವು ಎಲ್ಲರಿಗೂ ಕೂಡ ಹೆಲ್ಪ್ ಮಾಡ್ತಿರೋದು, ಅದು ಯಾವ ರೀತಿಯಾಗಿ ಅಂದ್ರೆ ಯಾವಾಗ್ಲೂ ಒಂದು ಸಂಸ್ಥೆಯ ಓನರ್ ಅಂತಲೇ ಹೇಳಿದ್ರೆ ಅದು ತಂದೆಯ ಸ್ಥಾನ. ಕರೆಕ್ಟ್. ಅಂದ್ರೆ ಅಲ್ಲಿ ಏಜ್ ಆಗ್ಲಿ ಅಥವಾ ಒಂದು ಜಾತಿ ವ್ಯವಸ್ಥೆಗಳಾಗ್ಲಿ ಅದು ಯಾವ್ದು ಬರೋದಿಲ್ಲ. ಅಲ್ಲಿ ಬರೋದೆಷ್ಟೇ ತಂದೆ ಯಾವಾಗ್ಲೂ ಹೇಗಿರ್ತಾರೆ ಮನೆಯಲ್ಲಿ, ಅವ್ರು ಯಾವತ್ತೂ ನಗಾಡಲ್ಲ, ಪ್ರೀತಿಯಿಂದ ಹೆಚ್ಚಾಗಿ ಮಾತಾಡಲ್ಲ, ಬಟ್ ಮನೆಗೆ ಬೇಕಾದ ಎಲ್ಲಾ ಜವಾಬ್ದಾರಿಗಳನ್ನ ತಗೋತಾರೆ. ಮಕ್ಕಳು ತಪ್ಪು ಮಾಡಿದರೆ ಗದರಿಸ್ತಾರೆ. ನಾವು ಕೂಡ ಇಲ್ಲಿ ಹಾಗೆ ಇರ್ಬೇಕಾಗತ್ತೆ. ಬಟ್ ಅಲ್ಟಿಮೇಟ್ ಇಂಟೆನ್ಷನ್ ಅವ್ರಿಗೆ ಒಳ್ಳೇದ್ ಮಾಡ್ಬೇಕು. ಬಟ್ ಹಾಗಂತ ಒಳ್ಳೇದ್ ಮಾಡಿದಂತ ಅವ್ರದ್ದು ಪ್ರೀತಿಯಿಂದ ಇರ್ಬೇಕಂತೇನಿಲ್ಲ, ಗದರ್ಸ್ಕೊಂಡು ಇರ್ಬೇಕಾಗತ್ತೆ. ಆ ರೀತಿಯಲ್ಲಿ ನಾವು ಹೋಗ್ಬೇಕನ್ನೋದು ನನ್ನ ಆಸೆ ಸರ್. ಅಂದ್ರೆ ಒಂದು ಪ್ರೀತಿಯ ಜೊತೆಗೆ ಒಂದು ಸಣ್ಣ ಭಯ ಕೂಡ ಬೇಕು. ಆ ಭಯ ಇಲ್ಲ ಅಂತೇಳಿ ಹೇಳಿದ್ರೆ ಈಗ ಶಾಲೆಯಲ್ಲಿ ಮಾಸ್ಟರ್ ಸ್ಟ್ರಿಕ್ಟ್ ಇಲ್ಲ, ಯಾವ ಮಗು ಹೋಮ್ವರ್ಕ್ ಮಾಡಲ್ಲ. ತಂದೆ ಮನೆಯಲ್ಲಿ ಸ್ಟ್ರಿಕ್ಟ್ ಇಲ್ಲ ಅಂದ್ರೆ ಮಕ್ಕಳು ಬೇಗ ದಾರಿ ತಪ್ಪು ಹೋಗ್ತಾರೆ. ಅದೇ ರೀತಿ ಸಂಸ್ಥೆ ಕೂಡ ಇಲ್ಲಿ ಓನರ್ ಆದವನು ತಪ್ಪು ಮಾಡಿದಾಗ ಗದರಿಸ್ಲಿಕ್ಕೂ ರೆಡಿ ಇರಬೇಕು. ಅವರು ಪ್ರೀತಿಯಿಂದ ಅವ್ರ ಕಷ್ಟ ಅಂತ ಬಂದಾಗ ಪ್ರೀತಿಯಿಂದ ಸಾಂತ್ವನ ಹೇಳಲಿಕ್ಕೂ ಗೊತ್ತಿರ್ಬೇಕು. ಆ ತರ ಹೋದಾಗ ಸಂಸ್ಥೆನೂ ಬೆಳೀತದೆ, ಅಲ್ಲಿರೋ ಎಲ್ಲಾ ಕೆಲಸಗಾರರು ನೆಮ್ಮದಿಯ ಜೀವನವನ್ನು ನೋಡ್ತಾರೆ. ಜೊತೆಗೆ ಸಂಸ್ಥೆ ಬೆಳೆದಾಗ ಎಲ್ಲರೂ ಒಟ್ಟಿಗೆ ಬೆಳಿತೀವಿ. ಇಟ್ಸ್ ಎ ಟೀಮ್ ವರ್ಕ್ ಸರ್. ಸರ್, ಇದು ನಿಮ್ಮ ಎಲ್ಲ ವಿಚಾರಗಳ ಕುರಿತಾಗಿ ಮಾತಾಡಿದ್ರಿ. ನಿಮ್ಮ ಒಂದು ಯಶಸ್ಸಿನಲ್ಲಿ ನಿಮ್ಮ ಕುಟುಂಬ ಕೂಡ ಅದೇ ರೀತಿಯ ಪಾತ್ರವನ್ನು ವಹಿಸುತ್ತೆ. ಬಹುಶಃ ನಾವು ಈ ಕುಟುಂಬ ಎಲ್ಲ ವಿಚಾರಗಳು ಮಾತಾಡಿ ನಿಮ್ಮ ಕುಟುಂಬ ಅಥವಾ ನಿಮ್ಮ ಫ್ಯಾಮಿಲಿ ವಿಚಾರ ಮಾತಾಡಿದ್ರೆ ಇದು ಫುಲ್ಫಿಲ್ ಆಗಲ್ಲ. ಅದೇ ನಿಮ್ಮ ಒಂದು ಯಶಸ್ಸಿನಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಯಾವ ರೀತಿಯಾಗಿ ಬ್ಯಾಕ್ ಸಪೋರ್ಟ್ ಆಗಿ? ತುಂಬಾ ಸರ್. ಆಕ್ಚುಲಿ ಏನಾಗುತ್ತೆ, ಆಸ್ ಎ ಬಿಸ್ನೆಸ್ ಮ್ಯಾನ್ ನಮ್ಗೆ ತುಂಬಾ ಪ್ರಾಬ್ಲಮ್ ಆಗೋದು ಸಮಯದ ನಿರ್ವಹಣೆ. ನಾನು ಬೆಳಿಗ್ಗೆ 7 ಗಂಟೆ ನಾನು ಮನೆ ಬಿಟ್ರೆ ರಾತ್ರಿ ಮನೆಗೆ ಹೋಗೋದು ರಾತ್ರಿ 10 ಗಂಟೆ 11 ಗಂಟೆ ಆಗತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ನಾನು ನನ್ನ ಮಗಳಿದ್ದಾಳೆ, 5 ವರ್ಷ ಪ್ರಾಯ. ಮಗಳ ಹತ್ರ ನಾನು ಮಾತಾಡುವಂತದ್ದು ಕೂಡ ವಿಡಿಯೋ ಕಾಲ್ ಅಲ್ಲಿ ಆಗುತ್ತೆ. ಅಂದ್ರೆ ನಾನ್ ಬೆಳಿಗ್ಗೆ ಬರುವಾಗ ಮಲಗಿರ್ತಾಳೆ, ರಾತ್ರಿ ಹೋಗುವಾಗ್ಲೂ ಮಲಗಿರ್ತಾಳೆ. ಸೊ ಹೆಚ್ಚಾಗಿ ನಾನು ಅವ್ರ ಜೊತೆ ಮಾತಾಡ್ಬೇಕಂದ್ರೆ ವಿಡಿಯೋ ಕಾಲ್ ಅಲ್ಲೇ ಮಾತಾಡ್ತಾರೆ. ವೈಫಿಗೆ ಟೈಮ್ ಕೊಡ್ಲಿಕ್ಕೆ ಆಗಲ್ಲ. ಸೊ ಇದೊಂದಷ್ಟು ಸ್ಯಾಕ್ರಿಫೈಸ್ ನ ಮಾಡ್ಲೇಬೇಕಾಗತ್ತೆ. ಅಂದ್ರೆ ಏನಾಗತ್ತೆ, ನಿಮ್ಮ ಒಂದು ಸ್ಯಾಕ್ರಿಫೈಸ್ ಅನ್ನೋದು 100 ಜನರಿಗೆ ಒಳ್ಳೇದಾಗೋದಾದ್ರೆ ಆ ಸ್ಯಾಕ್ರಿಫೈಸ್ ಮಾಡ್ಬೇಕಂತ ನಾನು ಹೇಳ್ತೇನೆ. ಆ ಪುಣ್ಯ ನಮ್ಮನ್ನು ಕಾಪಾಡುತ್ತೆ. ಯಾವಾಗ್ಲೂ ನಾನು ಅದನ್ನ ತುಂಬಾ ಬಿಲೀವ್ ಮಾಡ್ತೇನೆ ಸರ್. ಸರ್, ಇದುವರೆಗೂ ಹಲವಾರು ವಿಚಾರಗಳ ಕುರಿತಾಗಿ ಮಾತಾಡ್ರಿ. ಕೊನೆಯದಾಗಿ ನಿಮ್ಮ ಎಂಪ್ಲಾಯೀಸ್ ಆಗಿರ್ಬೋದು, ನಿಮ್ಮ ಉದ್ಯಮ ಆಗಿರ್ಬೋದು, ಹಾಗೆ ನೀವು ಮಾಡ್ತಿರುವ ಫೌಂಡೇಶನ್ ವಿಚಾರ ಆಗಿರ್ಬೋದು, ಹಾಗೆ ನಿಮ್ಮ ಫ್ಯಾಮಿಲಿ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಒಬ್ಬ ಯಶಸ್ವಿ ಉದ್ಯಮಿಯಾಗಿ, ಯಶಸ್ವಿ ಸೇವೆ ಮಾಡ್ತಿರುವಂತ ವ್ಯಕ್ತಿಯಾಗಿ, ಒಬ್ಬ ಯಶಸ್ವಿ ಕುಟುಂಬದ ಸದಸ್ಯರಾಗಿ ಏನ್ ಹೇಳಕ್ ಬಯಸ್ತೀರಾ? ಇಲ್ಲಿ ತನಕ ನೀವೆಲ್ಲರೂ ಕೊಟ್ಟ ಸಪೋರ್ಟ್ ಇಂದಾಗಿ ನಾನು ಇವತ್ತು ಈ ಮಟ್ಟದಲ್ಲಿ ಇರುವಂತದ್ದು. ಸೊ ಯಾವಾಗ್ಲೂ ಕೂಡ ನಿಮ್ಮೆಲ್ರಿಗೂ ಕೃತಜ್ಞನಾಗಿರ್ತೇನೆ ಅಂತ ಹೇಳಲಿಕ್ಕೆ ಒಂದು ಇಷ್ಟಪಡುತ್ತೇನೆ. ಮುಂದಕ್ಕೂ ಕೂಡ ಬಹಳಷ್ಟು ಕನಸುಗಳಿದಾವೆ. ಜೀವನ ಅನ್ನುವಂಥದ್ದು ಇರುವುದೇ ಕನಸುಗಳ ಬೇಸಲ್ಲಿ. ನಾವೆಷ್ಟು ದೊಡ್ಡ ಕನಸುಗಳನ್ನ, ನಿರ್ದಿಷ್ಟವಾದ ಗುರಿಗಳನ್ನ ಇಟ್ಕೊಂತೀವಿ, ಅದ್ರ ಪ್ರಕಾರ ಜೀವನ ಅಷ್ಟೇ ವೇಗವಾಗಿ ಹೋಗತ್ತೆ. ಹಾಗಾಗಿ ಬಹಳಷ್ಟು ಕನಸುಗಳಲ್ಲೂ ಕೂಡ ನಿಮ್ಮೆಲ್ಲರನ್ನ ಇನ್ವಾಲ್ವ್ ಮಾಡ್ಕೊಂಡು ಹೋಗ್ಬೇಕನ್ನೋದು ನನ್ನ ಆಸೆ. ಇಲ್ಲಿ ನಮ್ಮಲ್ಲಿರುವಂತ ಅಷ್ಟು ಜನ ಎಂಪ್ಲಾಯೀಸ್ ಇರ್ಬೋದು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಗಳಿರ್ಬೋದು, ಎಲ್ಲರೂ ಕೂಡ ಅವರೆಲ್ಲರ ಜೊತೆಯಲ್ಲಿ ನಾನೊಬ್ಬ ಬೆಳಿಬೇಕಂತಲ್ಲ, ಇಟ್ಸ್ ಎ ಟೀಮ್ ಅಗೇನ್. ಸೊ ನಾನು ಬೆಳಿಬೇಕು, ಜೊತೆಗೆ ನೀವೆಲ್ಲರೂ ಬೆಳಿಬೇಕು, ಆ ಉದ್ದೇಶ ಇಟ್ಕೊಂಡು ಹೋಗ್ಬೇಕನ್ನೋದು ನನ್ನ ಆಸೆ ಸರ್. ಸರ್, ಇದುವರೆಗೂ ಈ ಒಂದು ವಿಶೇಷ ಸಂದರ್ಶನ ಭಾಗವಹಿಸಿ ನೀವು ಶ್ರೀ ಕೃಷ್ಣ ಪ್ರಸಾದ್ ಕ್ಯಾಶೋನ ಪ್ರಾರಂಭಿಸಿದ ವಿಚಾರ ಆಗಿರ್ಬೋದು, 2012ರಲ್ಲಿ 2014ರಲ್ಲಿ ಯಾವ ರೀತಿಯಾಗಿ ಉದ್ಯಮದಲ್ಲಿ ಹಿನ್ನಡೆ ಆಯಿತು, ನಂತರ 2015ರಲ್ಲಿ ನಿಮ್ಮ ಉದ್ಯಮಕ್ಕೆ ಸಿಕ್ಕಂತ ಒಂದು ಟರ್ನಿಂಗ್ ಪಾಯಿಂಟ್ ನ ವಿಚಾರ ಆಗಿರ್ಬೋದು, ನಂತರ 2015ರಿಂದ 26ರವರೆಗೆ ಕಳೆದ 11-12 ವರ್ಷದಲ್ಲಿ ನಿರಂತರವಾಗಿ ಯಶಸ್ಸಿನಲ್ಲಿ ಮುನ್ನುಗ್ತಿರುವಂತಹ ವಿಚಾರಗಳಾಗಿರ್ಬೋದು, ನಿಮ್ಮ ಒಂದು ಸಂಸ್ಥೆಯಲ್ಲಿ ಉದ್ಯೋಗಿ ಕೆಲಸ ಮಾಡ್ತಿರುವಂತಹ ಉದ್ಯೋಗಿಗಳು ಯಾವ ರೀತಿಯಾಗಿ ನಿಮ್ಮ ಒಂದು ಯಶಸ್ಸಿನಲ್ಲಿ ಪಾತ್ರ ವಹಿಸಿದ್ದಾರೆ, 3000 ಉದ್ಯೋಗ ಸೃಷ್ಟಿಯಾಗಿದ್ದ ವಿಚಾರ ಆಗಿರ್ಬೋದು, ಜೊತೆಗೆ ಇನ್ನು ಶ್ರೀ ಕೃಷ್ಣ ಪ್ರಸಾದ್ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ನ ಪ್ರಾರಂಭಿಸಿದ ವಿಚಾರ, ಹಾಗೆ ಯಾವೆಲ್ಲ ದೇಶಗಳಿಗೆ ನಿಮ್ಮ ಒಂದು ಸಂಸ್ಥೆಯಿಂದ ಗೇರು ಬೀಜ ಎಕ್ಸ್ಪೋರ್ಟ್ ಆಗ್ತಿರುವಂತಹ ವಿಚಾರ, ಮತ್ತೆ ನೀವು ಇಂಪೋರ್ಟ್ ಮಾಡ್ಕೊಳ್ತಿರುವಂತ ವಿಚಾರ ಆಗಿರ್ಬೋದು, ಶ್ರೀ ಕೃಷ್ಣ ಪ್ರಸಾದ್ ಫೌಂಡೇಶನ್ ವತಿಯಿಂದ ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗಾಗಿರ್ಬೋದು, ಆರೋಗ್ಯದ ಸಮಸ್ಯೆ ಇದ್ದವರಿಗೆ, ಹಾಗೆ ಕಲ್ಚರ್ ಕ್ಷೇತ್ರಗಳಿಗೆ ಯಾವ ರೀತಿಯಾಗಿ ಸಹಾಯವನ್ನು ನೀಡುತ್ತಿರುವಂತಹ ವಿಚಾರ ಆಗಿರ್ಬೋದು, ಮುಂದೆ ನಿಮ್ಮ ಉದ್ಯಮದಲ್ಲಿ ಇರುವಂತಹ ಒಂದು ಗುರಿಗಳಾಗಿರ್ಬೋದು, ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾಲಿಡ್ತಿರುವಂತಹ ವಿಚಾರಗಳು, ಹಾಗೆ ನಿಮ್ಮ ಕುಟುಂಬದ ವಿಚಾರ, ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈನಿಕ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ
ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲಿ ವೀಕ್ಷಕರೇ, ಇದು ಶ್ರೀ ಕೃಷ್ಣ ಫೌಂಡೇಶನ್ ನ ಸಂಸ್ಥಾಪಕರು, ಹಾಗೆ ಶ್ರೀ ಕೃಷ್ಣ ಪ್ರಸಾದ್ ಕ್ಯಾಶಿಯರ್ ನ ಸಂಸ್ಥಾಪಕ ಅಧ್ಯಕ್ಷರು, ಹಾಗೆ ಶ್ರೀ ಕೃಷ್ಣ ಪ್ರಸಾದ್ ಸ್ಟೀಲ್ ಪ್ರೈವೇಟ್ ಲಿಮಿಟೆಡ್ ನ ಮುಖ್ಯಸ್ಥರು ಆಗಿರುವಂತಹ, ಹಲವಾರು ಜನರಿಗೆ 3,000 ಜನರಿಗೆ ಉದ್ಯೋಗವನ್ನು ನೀಡಿರುವಂತಹ, ಏಷ್ಯಾದಲ್ಲಿಯೇ ಕ್ಯಾಶಿಯೋ ಉದ್ಯಮದಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ವ್ಯಕ್ತಿಯಾಗಿ, ಉದ್ಯಮಿಯಾಗಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವಂತಹ ಶ್ರೀಯುತ ಸಂಪತ್ ಶೆಟ್ಟಿ ಅವರ ಜೊತೆಗಿನ ವಿಶೇಷ ಸಂದರ್ಶನ. ನಮಸ್ಕಾರ.